ಒಂದು ಬಡ ಗುತ್ತಿಗೆದಾರನು ಬಡವನಾಗಿದ್ದಾನೆ. ಆದರೆ ಆತನ ಕೆಲಸದ ಮೇಲೆ ಓರ್ವ ಕೆಲಸಗಾರನು ಏನಾಗ್ತಾನಂದರೆ ಅಪಘಾತದಲ್ಲಿ ಬಿದ್ದುಕೊಂಡು, ಮೇಲಿಂದ ಕೆಲಸದ ಮೇಲೆ ಬಿದ್ದುಕೊಂಡು ಅವನ ಕಾಲು ಮುರಿದೋಗ್ತದೆ. ಕಾಲು ಮುರಿದೋಗಿರುವಾಗ ಅಲ್ಲಿ ಆ ಬಡ ಗುತ್ತಿಗೆದಾರನು, ಆದರೆ ಆ ಬಡ ಗುತ್ತಿಗೆದಾರನಾಗಿದ್ದರೂ ಕೂಡ ಆತನಲ್ಲಿರ್ತಕ್ಕಂಥ ಕಾರ್ಯವು ನಾವು ಇವತ್ತು ಗಮನಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವಿದನ್ನು ಕೇಳಿಸ್ಕೊಳ್ತಾ ಇದ್ರಿ. ಅದರ ನಿಮಿತ್ತ ನಿಜವಾಗಲೂ ನೀವು ಈ ಒಂದು ಕಾರ್ಯವನ್ನು ಗಮನಿಸ್ತಾ ಇದ್ರಿ. ಯಾಕೆಂದರೆ ಗುತ್ತಿಗೆದಾರನಂದರೆ ನಾವು ಒಡೆಯರು ಅಂತ ಹೇಳ್ಬೋದು, ಅಥವಾ ಸೌಕಾರ ಅಂತ ಹೇಳ್ತಾರೆ, ಅಥವಾ ಮಾಲೀಕ್ ಅಂತ ಹೇಳ್ತಾರೆ, ಅಥವಾ ಸೇಠ್ಜಿ ಅಂಬುದಾಗಿ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ಇದನ್ನು ಯಾಕೆ ತರಿಸ್ತಾ ಇದ್ದಾರೆ ಯಾಕೆ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಇದು ಅದ್ಭುತವಾದಂಥ ಘಟನೆ, ಇದು ನಿಜವಾಗಿ ನಡೆದಿದೆ. ಆ ಸಮಯದಲ್ಲಿ ಆತನನ್ನು, ಆ ಬಿದ್ದು ಹೋಗಿರ್ತಕ್ಕಂಥ ಕೆಲಸಗಾರರನ್ನು ಆಸ್ಪತ್ರೆಯಲ್ಲಿ ಸೇರಿಸಿದರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಿದರು. ಚಿಕಿತ್ಸೆ ನಡೀತಾ ಇತ್ತು. ಬಹಳ ತೀವ್ರವಾದಂಥ ಕಾಲು ಮುರಿದೋಗಿದೆ. ಅದಕ್ಕೆ ಖಂಡಿತವಾಗಿ ಆಪರೇಷನ್ ಮಾಡಲೇಬೇಕು. ಆಪರೇಷನ್ ಮಾಡಿದ್ರೆ ಮಾತ್ರ ಈ ಮನುಷ್ಯ ನಡೀಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಗುಣವಾಗುವುದಿಲ್ಲ ಎಂಬುದಾಗಿ. ಆದರೆ ಆ ಬಡ ಗುತ್ತಿಗೆದಾರನು, ಆತನ ಜೊತೆಯಲ್ಲಿರ್ತಕ್ಕಂಥ ಕೆಲವು ಜನರು ಆತನನ್ನು ಪ್ರಚೋದಿಸಿದರು. ನೀನು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ತೋರಿಸ್ಕೊಳ್ತಿ? ನಿಮಗೆ ಕೆಲಸ ಅಂತ ತೊಗೊಂಡಿದ್ರನಲ್ಲ, ಆತನ ಕಡೆಯಿಂದ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ ಎಂಬುದಾಗಿ ಸ್ವಲ್ಪ ಪ್ರಚೋದನೆ ಮಾಡಿದ್ರು ಕೂಡ ಈತನು ಏನು ಮಾಡಿಬಿಟ್ಟಿದ್ದಾನೆ, ಅಷ್ಟಕ್ಕೆ ಬಿಟ್ಟುಕೊಡ್ಲಿಲ್ಲ. ಅಲ್ಲಿ ಆ ಗುತ್ತಿಗೆದಾರನ ಪರಿಚಯಿತರು ಆತನಿಗೆ, ಯಾಕೆ ನೀನು ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಬೇಕಾಗಿತ್ತಲ್ಲ, ನೀನು ಆತನಿಗೆ ಯಾಕೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀಯ ಎಂಬುದಾಗಿ ಹೇಳಿರುವಾಗ ಆ ಗುತ್ತಿಗೆದಾರನ ಏನು ಹೇಳಿದನು, ಭಾಳ ಅದ್ಭುತವಾದಂಥ ಕಾರ್ಯ. ಭಾಳ ಬಡ ಗುತ್ತಿಗೆದಾರನು, ಪೀಸ್ ವರ್ಕ್ ಕಾಂಟ್ರಾಕ್ಟರ್ ಅವರು. ಯಾವ ಮನೆ ಮೇಲಿಂದ ಬಿದ್ದಿದ್ರಲ್ಲ, ಆ ಮನೆ ಯಜಮಾನರು ಕೂಡ ಅವರಿಗೆ ಯಾವ ರೀತಿಯಾದ ನಷ್ಟ ಪರಿಹಾರವನ್ನು ಕೊಡಲಿಲ್ಲ. ಆದರೆ ಕೇಳಿದ್ರು ಕೊಡಲಿಲ್ಲ. ಕೊಡದೇ ಇದ್ರು ಕೂಡ ಈ ಬಡ ಗುತ್ತಿಗೆದಾರನ ಏನು ಮಾಡಿದಾನೆ, ಕೊಡದೇ ಇದ್ರು ಕೂಡ ಪರವಾಗಿಲ್ಲ, ನನ್ನ ಕಡೆ ಅವನು ಕೆಲಸ ಮಾಡುವನು, ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ, ನಾನು ಅವನಿಗೆ ಎಲ್ಲೇ ತೋರಿಸಂದ್ರೆ ಅಲ್ಲೇ ತೋರಿಸ್ತೀನಿ. ಯಾಕಂದರೆ ನಾಳೆ ಅವನ ಕಾಲು ಗುಣವಾಗದೇ ಇದ್ದರೆ ಅವನ ಕೆಲಸಕ್ಕೆ ಬಾರದಂತಾಗ್ಬಿಡ್ತಾನೆ. ಮಕ್ಕಳು, ಅವನ ಹೆಂಡತಿ, ಅವರ ಕುಟುಂಬದವರೆಲ್ಲರೂ ದಿಕ್ಕಾಪಾಲಾಗ್ಬಿಡ್ತಾರೆ. ಅದು ನನ್ನ ಮನಸ್ಸಾಕ್ಷಿ ಒಪ್ಪುತ್ತಾ ಇಲ್ಲ. ನಾನು ಅವನಿಗೆ ಎಲ್ಲಿ ಚಿಕಿತ್ಸೆ ಕೇಳ್ತಾನಲ್ಲ ಅಲ್ಲೇ ನಾನು ಅವನಿಗೆ ಚಿಕಿತ್ಸೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಥ್ಯಾಂಕ್ ಯು ಫಾದರ್. ಆವಾಗ ತನಗೆ ಕಷ್ಟವಾದರೂ ಎಲ್ಲ ಎಡೆಗಳಲ್ಲಿ ಹೋಗಿ ಸಾಲವನ್ನು ತೆಗೆದುಕೊಂಡು ಆ ಒಂದು ಕಾಲು ಮುರಿದ ಕೆಲಸಗಾರನನ್ನು ಎಲ್ಲೇ ಚಿಕಿತ್ಸೆ ಕೊಡಬೇಕಂತ ಹೇಳಿದ್ರು ಅಲ್ಲೇ ಚಿಕಿತ್ಸೆ ಕೊಡೋದಕ್ಕಾಗಿ ಬೇಕಾಗಿರತಕ್ಕಂಥ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾ ಆತನ ವೈದ್ಯ ಚಿಕಿತ್ಸೆಯನ್ನು ಕೊಡ್ತಾ ಸುಮಾರು ಸಮೀಪ ಲಕ್ಷ ರೂಪಾಯಿಗಳಷ್ಟು ಖರ್ಚಾಯಿತು. ಆತನಿಗೆ ಆ ₹1,00,000 ಕೊಡಲಿಕ್ಕೂ ಆಗೋದಿಲ್ಲ, ಯಾರು? ಆ ಬಡ ಗುತ್ತಿಗೆದಾರರಿಗೆ. ಆದರೂ ತನ್ನನ್ನು ತಾನು ಒತ್ತಿ ಇಟ್ಟು ಬಡ್ಡಿಗೆ ದುಡ್ಡು ತೆಗೆದುಕೊಂಡು ಬಂದು ತನ್ನ ಕಡೆ ಕೆಲಸ ಮಾಡುವನಿಗೆ ನ್ಯಾಯವನ್ನು ಮಾಡಿದ. ನಾವು ಕೇಳ್ತಾ ಇದ್ದೇವೆ, ಯಾಕೆ ನೀನು ಅಷ್ಟು ಖರ್ಚು ಮಾಡ್ತಾ ಇದ್ದಿ? ನೀನೇನು ದೊಡ್ಡ ಸೌಕಾರ, ನೀನು ದೊಡ್ಡ ಶ್ರೀಮಂತರ, ನೀನೇನು ಓನರ, ನೀನು ಯಾಕೆ ಸುಮ್ಮನೆ ಅವನಿಗೆ ಖರ್ಚು ಮಾಡ್ತಾ ಇದೆ ಎಂಬುದಾಗಿ ಕೆಲವು ಜನ ಆತನಿಗೆ ಆ ಗುತ್ತಿಗೆದಾರನಿಗೆ ಸಲಹೆ ಕೊಟ್ಟರು. ಆದರೆ ಗುತ್ತಿಗೆದಾರನ ಹೇಳೋದೇನೆಂದರೆ, ಇಲ್ಲ, ನನ್ನ ಕೆಲಸದ ಮೇಲೆ ಅವನು ಬಿದ್ದು ಹೋದನು, ಪರವಾಗಿಲ್ಲ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ನನಗೆ ಆ ಒಂದು ಕೆಲಸಗಾರನಿಗೆ ನನ್ನಿಂದ ಅನ್ಯಾಯ ಆಗಿದೆ ಎಂಬುದಾಗಿ ನನ್ನ ಮನಸ್ಸಾಕ್ಷಿ ಒಪ್ಪುತ್ತಾ ಇಲ್ಲ. ಅದಕ್ಕಾಗಿ ನನ್ನಿಂದ ಅನ್ಯಾಯ ಆಗಬಾರದನ್ನತಕ್ಕಂಥ ಉದ್ದೇಶದಿಂದ ನಾನು ಜೀವನ ಪರ್ಯಂತ ಕೊರಗುತ್ತಾ ಇರಬಾರ್ದು. ನಾಳೆ ಅವನು ನಡೆಯದೇ ಆಗಿರುವಾಗ, ಹೌದು, ನಡೆಯದೇ ಆಗಿರುವಾಗ ಅವನನ್ನು ನೋಡ್ತಾ ಇದ್ದು ಅವರ ಕುಟುಂಬದವರು ನನ್ನನ್ನು ದ್ವೇಷಿಸಿದ್ರೆ ಸರಿಯಾಗಿರೋದಿಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಕೂಡ ಒಪ್ಪುತ್ತಾ ಇಲ್ಲ ಎಂಬುದಾಗಿ ಹೇಳಿಕೊಂಡು
ಆ ಬಡ ಗುತ್ತಿಗೆದಾರನಿಗೆ ತಾನು ಸಾಲ ಮಾಡಿ ಆ ಬಡ ಗುತ್ತಿಗೆದಾರನಿಗೆ ಸಂಪೂರ್ಣ ಗುಣಮುಖನಾಗೋ ತನಕ ಮೊಣಕಾಲಿನ ಕೆಳಗೆ ಎಲುಬು 2-3 ತುಂಡುಗಳಾಗಿ ಪೀಸ್ ಆಗಿ ಹೋಗಿತ್ತು. ಅಂತಹ ಸಮಯದಲ್ಲಿ ಆ ಗುತ್ತಿಗೆದಾರನು ಹುಬ್ಬಳ್ಳಿಯಲ್ಲಿ, ಅಂದರೆ ಇಲ್ಲಿ ದೊಡ್ಡ ಪಟ್ಟಣಕ್ಕೆ ತೆಗೆದುಕೊಂಡೋಗಿ ಒಂದು ಖಾಸಗಿ ವೈದ್ಯರ ಹತ್ರ ಚಿಕಿತ್ಸೆಯನ್ನು ಕೊಡಿಸಿ ಆಪರೇಷನ್ ಮಾಡಿಸಿ ಕಾಲು ಗುಣ ಆಗಲಿಕ್ಕೆ ಸುಮಾರಷ್ಟು ತಿಂಗಳುಗಳಾಯಿತು. ಅಷ್ಟು ತಿಂಗಳುಗಳು ಅವರ ಕುಟುಂಬಕ್ಕೆ ತನಗೆ ಕಷ್ಟವಾದರೂ ಆ ಗುತ್ತಿಗೆದಾರನು, ಆ ಕಾಂಟ್ರಾಕ್ಟರ್ ಅವರ ಮನೆಗೆ ಸಂಬಳ ಕಳಿಸಿದ್ದಾನೆ. ಕೆಲಸ ಮಾಡದೇ ಇದ್ರೂ ಕೂಡ, ಆತನ ಆಸ್ಪತ್ರೆಯಲ್ಲಿ ಮಲಗಿದ್ರು ಕೂಡ ಅವನು ಎದ್ದು ನಡೆದು ಕೆಲಸ ಮಾಡುವವರೆಗೂ ಆ ಬಡ ಗುತ್ತಿಗೆದಾರನು ಆ ಕುಟುಂಬದ ಖರ್ಚು ವೆಚ್ಚಗಳನ್ನು ಹಾಗೂ ಅವನ ಚಿಕಿತ್ಸೆಯನ್ನು ಅವನು ಭರಿಸಿದ. ಇದು ನಮಗೆ ಆವಾಗ ಸರಿಯಾಗಿ ತೋಚಲಿಲ್ಲ, ನಮಗೂ ತೋಚಲಿಲ್ಲ. ಆದರೆ ನಾನು ಆ ಬಡ ಗುತ್ತಿಗೆದಾರನ ಮನಸ್ಸಲ್ಲಿ ಇಂಥ ಒಂದು ಕರುಣೆ, ದಯೆ, ಅಪಾರ ಮತ್ತು ತನ್ನ ಮನಸ್ಸಾಕ್ಷಿ, ಅಷ್ಟು ಮನಸ್ಸಾಕ್ಷಿಯನ್ನು, ತನ್ನ ಆತ್ಮಸಾಕ್ಷಿಯನ್ನು ಕೂಡ ಆತನು ಉಲ್ಲಂಘ ಮಾಡಲಿಕ್ಕಾಗದೇ ಇರುವ ಕಾರಣ ಏನೆಂಬುದಾಗಿ ನಾನು ಗಮನಿಸಿರುವಾಗ, ಆತನ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಈ ಬಡ ಗುತ್ತಿಗೆದಾರನ ಹತ್ರ ಕೆಲಸ ಮಾಡ್ತಿರ್ತಕ್ಕಂಥ ಆ ಬಡ ಕೆಲಸಗಾರರು, ಪ್ರೈಸ್ ಲಾರ್ಡ್ ಜೀಸಸ್, ಆ ಬಡ ಕೆಲಸಗಾರರು ಅಪ್ರಾಮಾಣಿಕ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇದ್ರಿ. ಎಷ್ಟೋ ಜನ ಹೇಳಿದ್ರೆ ಅವನು ಸರಿಯಾಗಿಲ್ಲ, ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ಲ, ಭಾಳ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ಕೆಲಸದ ಮೇಲೆ ಅಂತ ಹೇಳಿದ್ರು ಕೂಡ ಆ ಗುತ್ತಿಗೆದಾರನ ಏನಂದ ಗೊತ್ತಿದೆ, ಪರವಾಗಿಲ್ಲ, ಅವನು ನನಗೆ ಮೋಸ ಮಾಡಿದ್ರು, ನನ್ನಿಂದ ಅವನಿಗೆ ಮೋಸ ಆಗುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಆ ಬಡ ಗುತ್ತಿಗೆದಾರನ ಹೇಳ್ತಾನೆ. ಅದು ನಮ್ಗೆ ಅರ್ಥ ಆಗಿಲ್ಲ ಅವಾಗ, ಯಾಕೆ ಈ ಮಾತನ್ನು ಹೇಳಿದೆ ಎಂಬುದಾಗಿ. ಯಾರು ಗುತ್ತಿಗೆದಾರರಾಗಿ, ಯಜಮಾನರಾಗಿ ಎಷ್ಟೋ ಜನರು, ಭಾಳ ಜನರಿದ್ದಾರೆ ಪ್ರಾಮಾಣಿಕರಾಗಿ, ಆ ಮನುಷ್ಯನಿಗೆ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟು ಅವನು ಎದ್ದು ನಡೆಯುವ ತನಕ ಅವನ ಮನೆಗೆ ಸಂಬಳವನ್ನು ಕಳಿಸ್ತಾ ಅವರ ಖರ್ಚು ವೆಚ್ಚಗಳನ್ನು ನೋಡಿರತಕ್ಕಂಥ ಒಂದು ಬಡ ಗುತ್ತಿಗೆದಾರನನ್ನು ನಾನು ಗಮನಿಸಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾಕಂದರೆ ಅಲ್ಲಿರ್ತಕ್ಕಂಥ ಕೆಲಸಗಾರರು ಆತನನ್ನು ಮೇಸ್ತ್ರಿ ಅಂದರೆ ಇಂಗ್ಲೀಷಲ್ಲಿ ಮಾಸ್ಟರ್ ಅಂದರೆ ಯಜಮಾನನೇ ಅಥವಾ ಒಡೆಯರೇ, ಯಜಮಾನನೇ ಎಂಬುದಾಗಿ, ಮೇಸ್ತ್ರಿ ಎಂಬುದಾಗಿ ಅವರು ಕರೀತಾ ಇದ್ರು. ಮತ್ತು ಕೆಲವು ಜನ ಸೌಕಾರ್ ಅಂತ ಹೇಳ್ತಾ ಇದ್ರು, ಬಡವಿದ್ರು ಕೂಡ. ಆದರೆ ಆ ಮಾತು ಯಾವಾಗ ಆ ಕಿವಿಯಲ್ಲಿ, ಆ ಯಜಮಾನನ ಕಿವಿಯಲ್ಲಿ ಆ ಮಾತು ಎಷ್ಟು ಸಾರಿ ಕೇಳಿಸಲ್ಪಡ್ತದೋ ಅಷ್ಟೆಲ್ಲ ಸಾರಿ ಆ ಯಜಮಾನನ ಹೃದಯದಲ್ಲಿ ನೀವು ಕಲ್ಪನೆ ಮಾಡಲಿಕ್ಕಾಗಲಾರದಂಥ ಹೊಣೆಗಾರಿಕೆ, ದಾಯಿತ್ವ, ನಿಮ್ಮ ಕುರಿತಿರ್ತಕ್ಕಂಥ ದಾಯಿತ್ವ ಅವನ ಮೇಲೆ ಬರುತ್ತದೆ. ನನ್ನ ಪ್ರಿಯ ಸಹೋದರಿ, ಒಂದು ಸಾಮಾನ್ಯವಾದ ಯಜಮಾನನ ಬಗ್ಗೆ ಮಾತಾಡಿದೆ ನಾನು. ಒಂದು ಸಾಮಾನ್ಯವಾದ ಗುತ್ತಿಗೆದಾರನು ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ತನ್ನ ಕಡೆ ಕೆಲಸ ಮಾಡುವವರಿಗೆ ಅನ್ಯಾಯ ನನ್ನಿಂದ ಆಗಬಾರದು ಎಂಬ ಮನಸ್ಸಾಕ್ಷಿ ಅವನನ್ನು ಉಲ್ಲಂಘನೆ ಮಾಡದೆ ತನ್ನ ಕೆಲಸದ ಮೇಲೆ ಬಿದ್ದು ಹೋಗಿರ್ತಕ್ಕಂಥ, ಕಾಲು ಮುರಿದುಕೊಂಡಿರ್ತಕ್ಕಂಥ ಆ ಒಂದು ಕೆಲಸಗಾರನಿಗೆ ನ್ಯಾಯವಾಗಿ, ಪ್ರಾಮಾಣಿಕವಾಗಿ ಅವನು ಗುಣವಾಗುವವರೆಗೂ ಅವನಿಗೆ ಖರ್ಚು ವೆಚ್ಚಗಳನ್ನು ನೋಡಿರ್ತಕ್ಕಂಥ ಒಂದು ಗುತ್ತಿಗೆದಾರನು ಹೃದಯದಲ್ಲಿ ಏನಿದೆ ಎಂಬುದಾಗಿ ನಾನು ಆವಾಗ ಗಮನಿಸಿದೆ. ನನ್ನ ಪ್ರಿಯ ಸಹೋದರರೇ, ಯಾಕೆ ಹೇಳ್ತಾ ಇದ್ದರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಏನೆಂದು ಕರೀತೇವೆ ಎಂಬುದಾಗಿ ಅದು ನಾವು ನೋಡ್ತೇವೆ. ದೇವರ ಮಕ್ಕಳೇ, ಅದ್ಭುತವಾದಂಥ ಮಾತು ನಾವು ಗಮನಿಸ್ತಾ ಇದ್ದೇವೆ. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ, ಅಲ್ಲಿ ನಾನು ಕಾರ್ಯವನ್ನು ನೋಡಿದ್ದೇನೆ. ಅದೇನೆಂದರೆ, ಮತ್ತಾಯ ಸುವಾರ್ತೆ 15:22 23 ಆ ಸಂಗತಿಯನ್ನು ನಾನು ಗಮನಿಸಿದ್ದೇನೆ. ಅದೇನೆಂದರೆ, ಒಂದು ಶಿರೋಫೋನಿಕೇಳು ಅಂದರೆ ಗ್ರೀಕ್ ಸಮುದಾಯಕ್ಕೆ ಸಂಬಂಧಪಟ್ಟವಳು, ಅಂದರೆ ಅವರು ಕ್ರೈಸ್ತವಳಲ್ಲ, ಯಹೂದ್ಯಳಲ್ಲ, ಸಂಬಂಧಪಟ್ಟವಳು ಅಲ್ಲಿ ಯೇಸು ಕ್ರಿಸ್ತನು ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರ್ತಾ, ಅವರಿಗೆ ವಚನವನ್ನು ಸಾರ್ತಾ, ದೇವರಾಜ್ಯದ ಸಂದೇಶವನ್ನು ಸಾರ್ತಾ ಹೋಗ್ತಾ ಇರುವಾಗ, ಈ ಶಿರೋಫೋನಿಕೇಳು ಅವಳು ತನ್ನ ಮಗಳು ದೆವ್ವ ಪೀಡಿತಳಾಗಿ ನರಳುತ್ತಾ ಇದ್ದಾಳೆ, ಬಳಲುತ್ತಾ ಇದ್ದಾಳೆ, ದಿನೇ ಕೊರಗೆ ಹೋಗ್ತಾ ಇದ್ದಾಳೆ, ಹಿಂಡಲ್ಪಡ್ತಾ ಇದ್ದಾಳೆ, ಸಂಪೂರ್ಣವಾಗಿ ನನ್ನ ಮಗಳು ನಾಶವಾಗ್ತಾ ಇದ್ದಾಳೆ,
ದೆವ್ವ ಪೀಡಿತಳಾಗಿ ಎಂಬುದಾಗಿ ಹೇಳಿಕೊಂಡು ಯೇಸು ಕ್ರಿಸ್ತನನ್ನು ಹಿಂದಟ್ಟಿ ಬರ್ತಾಳೆ. ಎಸಯ್ಯ, ಒಡೆಯನೇ, ಏನಂತ ಕರಿತಾಳೆ ಅಂದರೆ ಭಾಳ ಚೆನ್ನಾಗಿದೆ ಅವಳು. ಮೈ ಲಾರ್ಡ್ ಹ್ಯಾವ್ ಮರ್ಸಿ ಆನ್ ಮೈ ಡಾಟರ್. ನನ್ನ ಒಡೆಯನೇ, ಏಸಯ್ಯನನ್ನು ಒಡೆಯನೆಂಬುದಾಗಿ ಕರೀತಾಳೆ. ಲಾರ್ಡ್ ಅಂದರೆ ಕರ್ತನು, ಅಂದರೆ ಕರ್ತನನ್ನೋ ಪದ ದೇವರಲ್ಲ. ಕರ್ತನನ್ನೋ ಪದದ ಅರ್ಥ ಒಡೆಯನೇ, ಯಜಮಾನನೇ, ಪ್ರಭುವೇ ಎಂಬ ಅರ್ಥ ಅದಕ್ಕೆ. ಅದಕ್ಕಾಗಿ ಇಲ್ಲಿ ಇವಳು ಕೂಗಿ ಕೂಗಿ ಕರೀತಾ ಇದ್ದಾಳೆ, ಒಡೆಯನೇ, ನನ್ನ ಒಡೆಯನೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು. ನನ್ನ ಮಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ, ಭೂತ ಪೀಡಿತಳಾಗಿ ಬಳಲ್ತಾ ಇದ್ದಾಳೆ, ದಯಮಾಡಿ ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ ಯೇಸು ಕ್ರಿಸ್ತನ ಹತ್ರ ಕೂಗಿ ಮೊರೆ ಇಡ್ತಿರುವಾಗ ಆ ಗುಂಪಿನ ಜನಸ್ತೋಮದ ಮಧ್ಯದಲ್ಲಿ ಅವಳು ಇಂಗ್ಲಿಷ್ ಹೇಳಿದೆ, ಶಿ ಕೆಪ್ಟ್ ಆನ್ ಕ್ರೈಂಗ್. ಅಂದ್ರೆ ಅವಳು ಕೂಗುತ್ತಲೇ ಇದ್ದಳು, ಅವಳು ಮೊರೆ ಇಡ್ತಾ ಇದ್ಳು, ಅಯ್ಯೋ ದಾವೀದನ ಕುಮಾರನೇ, ಏಸಯ್ಯ ನನ್ನನ್ನು ಕರುಣಿಸು, ನನ್ನ ಮಗಳನ್ನು ಬಿಡಿಸು. ಯಾಕಂದ್ರೆ ನನ್ನ ಮಗಳು ಭೂತ ಪೀಡಿತಳಾಗಿ, ದೆವ್ವ ಪೀಡಿತಳಾಗಿ ಪ್ರತಿ ದಿನ ನೋವು ಬಾಧೆ ಬಿದ್ದೋಗಿ ಉಳ್ತಾ ಇದ್ದಾಳೆ, ನನ್ನ ಮಗಳನ್ನು ಬಿಡಿಸು ಎಂಬುದಾಗಿ ಕೇಳಿರುವಾಗ ಅವಳು ಕೂಗುತ್ತಾ ಇದ್ದಾಳೆ. ಪೂರ ಜನಸ್ತೋಮವು, ಜನಾಂಗ ಎಷ್ಟೋ ಜನರ ಮಧ್ಯದಲ್ಲಿ ಕೂಗುತ್ತಾ ಇದ್ದಾಳೆ. ಯೇಸು ಕ್ರಿಸ್ತನ ಮುಂದೆ ಸಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಶಿಷ್ಯರು ಏನು ಮಾಡಿದ್ರು ಅಂದ್ರೆ, ಶಿಷ್ಯರು ನೋಡ್ರಿ ಏನಂತಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ ಅದು. ಶಿಷ್ಯರು ಯೇಸು ಕ್ರಿಸ್ತ 23ನೇ ವಚನ, 23ನೇ ವಚನ, 15ನೇ ಅಧ್ಯಾಯ 23ನೇ ವಚನ ನೇರವಾಗಿ. ಆದರೆ ಆತನು ಆಕೆಗೆ ಯೇಸು ಏನು ಉತ್ತರ ಕೊಡಲಿಲ್ಲ. ಯೇಸು ಏನು ಉತ್ತರ, ಸುಮ್ಮನೆ ಹೋಗ್ತಾ ಇದ್ದಾನೆ, ಸುಮ್ಮನೆ ಮೌನವಾಗಿ ಹೋಗ್ತಾ ಇದ್ದಾನೆ. ಏನಂತಾಳೆ ನೋಡೋಣ ಎಂಬುದಾಗಿ. ಆಗ ಯೇಸು ಕ್ರಿಸ್ತನ ಶಿಷ್ಯರಲ್ಲಿರ್ತಕ್ಕಂಥ ಶಿಷ್ಯರು ಬಂದು ಆಕೆ ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟಿದವಳು, ಆಕೆಯನ್ನು ಕಳಿಸಿಬಿಡು. ಆಕೆ ಯಾಕೆ ನಮ್ಮ ಹಿಂದೆ ಕೂಗಿ ಕೂಗಿ ಕೂಗಿಕೊಂಡು ಬರ್ತಾ ಇದ್ದಾಳವಳು, ಆಕೆಯನ್ನು ಕಳಿಸಿಬಿಡು ಸುಮ್ಮನೆ ಎಂದು ಯೇಸು ಕ್ರಿಸ್ತನ ಹತ್ರ ಈ ಶಿಷ್ಯರು ಬೇಡಿಕೊಂಡ್ರಂತೇಳಿ, ಅವಳನ್ನು ಕಳಿಸ್ಬಿಡು. ಅಷ್ಟು ದೊಡ್ಡ ಜನಾಂಗ, ಇಷ್ಟು ದೊಡ್ಡ ಕ್ರೌಡ್ ಬರ್ತಾ ಇದೆ, ಇಷ್ಟು ದೊಡ್ಡ ಜನಸ್ತೋಮ ತುಂಬಿ ಬರ್ತಾ ಇದೆ, ಇಂಥವರಲ್ಲಿ ಅವಳು ಕೂಗಿ ಕೂಗಿ ಡಿಸ್ಟರ್ಬ್ ಆಗ್ತಾ ಇದೆ, ಅವಳನ್ನು ಕಳಿಸಿಬಿಡು ಎಂಬುದಾಗಿ ಹೇಳ್ತಾರೆ. ಆಮೇಲೆ ಯೇಸು ಅದಕ್ಕಾತನು ಆಗ ಯೇಸು ಕ್ರಿಸ್ತನ ಅವಳು ಹೇಳ್ತಾನೆ, ತಪ್ಪಿ ಹೋದ ನಶಿಸಿ ಹೋಗುತ್ತಿರ್ತಕ್ಕಂಥ ಕುರಿಗಳಿಗೆ ಇಸ್ರಾಯೇಲರ ಕುರಿಗಳನ್ನು ಕಾಪಾಡೋದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮತ್ತೆ ಯಾರ ಬಳಿಗೂ ನಾನು ಕಳಿಸಲ್ಪಡಲಿಲ್ಲ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಮಾತು. ಆಗ ಆಕೆ ಅಷ್ಟಕ್ಕೆ ಬಿಡಲಿಲ್ಲ, ನಾನು ನಿಮಗೋಸ್ಕರವಾಗಿ ಕಳಿಸಲ್ಪಡಲಿಲ್ಲ, ನಾನು ಇಸ್ರಾಯೇಲ್ ಜನಾಂಗಕ್ಕೋಸ್ಕರವಾಗಿ ಕಳಿಸಲ್ಪಟ್ಟಿದ್ದೆ ಎಂಬುದಾಗಿ ಯೇಸು ಹೇಳಿದ ಕೂಡಲೇ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಗ ಅವಳು ಅಷ್ಟಕ್ಕೂ ಬಿಡಲಿಲ್ಲ. ನಾನ್ಯಾಕೆ ಬೇಡ್ಕೋಬೇಕು, ನಮಗೋಸ್ಕರ ಕಳಿಸಲ್ಪಡಲಿಲ್ಲ, ಇಸ್ರಾಯೇಲ್ ಜನಾಂಗಕ್ಕೋಸ್ಕರ ಅಷ್ಟೇ ಬಂದಾನಂತೆ, ಅದನ್ನು ಅವ್ರ ಕಡೆ ನಾಯಕ್ಕೆ ಹೋಗಬೇಕು ಎಂಬ ಅಹಂಕಾರಕ್ಕೆ, ಅಹಂಭಾವನಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅವಳಾದರೂ ತನ್ನ ಮಗಳು ದೆವ್ವ ಪೀಡಿತರಾಗಿ ಎಷ್ಟೋ ವರ್ಷಗಳಿಂದ ಬಳಲುತ್ತಾ ಇರೋದು ನೋಡಿ ಆ ದುಃಖ ಬಾಧೆಯನ್ನು ತಾಳ್ಕೊಳ್ಳಿಕ್ಕಾಗದೆ ಅವಳು ಯೇಸು ಕ್ರಿಸ್ತನ ಬಿಡಲಿಲ್ಲ. ಬಂದು ಸೀದಾ ನೇರವಾಗಿ ಆತನ ಪಾದದ ಹತ್ರ ಬಿದ್ದು, ಅಯ್ಯೋ ನನ್ನ ಒಡೆಯನೇ ಏಸಯ್ಯ, ನೋಡಿ ಏನು ಹೇಳ್ತಾಳೆ, ಒಡೆಯನೇ. ಕರ್ತನೆ ಅಂದ್ರೆ ಅರ್ಥ ಏನು? ಒಡೆಯನೇ, ಪ್ರಭುವೇ, ನನ್ನ ಯಜಮಾನನೇ, ನನಗೆ ಕರುಣೆ ತೋರು, ನನಗೆ ಸಹಾಯ ಮಾಡು. ಅದಕ್ಕಾತನು ಮತ್ತೆ ನೋಡ್ರಿ, ಮತ್ತೆ ಯೇಸು ಏನ್ ಮಾಡ, ಮಕ್ಕಳು ತಿನ್ನುವ ರೊಟ್ಟಿಯು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿಯಲ್ಲ ಎಂಬುದಾಗಿ ಯೇಸು ಈ ರೀತಿಯಲ್ಲಿ ಉತ್ತರ ಕೊಟ್ಟು, ಬಹಳ ಜಾಗ್ರತೆಯಿಂದ ಕೇಳ್ತಿರೋದಿಲ್ಲ, ಏನೋ ಒಂದು ಅರ್ಥ ಇದೆ. ಆಗ ಆಕೆ ಇಲ್ಲಿ ನೋಡ್ರಿ, ಆಕೆ ವಿಶ್ವಾಸ ಹೆಂಗಿದೆ, ಅವಳ ಭಕ್ತಿ ಅಲ್ಲಿರ್ತಕ್ಕಂಥ ಎಲ್ಲ ಇಸ್ರಾಯೇಲ್ ಜನಾಂಗಕ್ಕೆ ನಾವೇನು ತಿಳ್ಕೊಂಡಿದ್ದೇವೆ, ಈ ಅನ್ಯಳನ್ನು ಇನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ನಮ್ಮದಾಗ ಇಲ್ಲ, ಅಲ್ಲಿರ್ತಕ್ಕಂಥ ತನ್ನ ಸ್ವಕೀಯ ಜನರಿಗೆ ಪಾಠ ಕಲಿಸೋದಕ್ಕಾಗಿ ಈ ಮಾತನ್ನು ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿ, ನಾನು ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನು ನಾಯಿಗಳಿಗೆ ಕೊಡುವುದು ಸರಿಯಲ್ಲವಾ ಎಂಬುದಾಗಿ ಹೇಳ್ತಾಳೆ. ಆಗ ಇವಳು ಅಷ್ಟಕ್ಕೆ ಬಿಡಲಿಲ್ಲ,
ಅಯ್ಯೋ ಬಿಟ್ಟು ಹೋಗ್ತಾನಲ್ಲ ಅಂತ ತಿಳ್ಕೊಂಡು ಬಿಡಲಿಲ್ಲ ಅವಳು. ಇವಳು ಅನ್ಯ ಜನಾಂಗಸ್ಥಳು, ಇವಳು ಕ್ರೈಸ್ತವಳಲ್ಲ, ಇವಳು ಯಹೂದ್ಯಳಲ್ಲ, ಇವಳು ಇಸ್ರಾಯೇಲ್ ಜನಾಂಗ ಸಂಬಂಧಪಟ್ಟಿದ್ದಳಲ್ಲ, ಇವಳು ಗ್ರೀಕ್ ದೇಶಸ್ಥಳು, ಸಿರೋಫೋನಿಕಿಯ ಗ್ರೀಕ್ ದೇಶಸ್ಥಳು. ಇವಳು ಬಿಡುದಿಲ್ಲ. ಅಯ್ಯ ನೀನು ಹೇಳಿದ್ದು ಸರಿ, ಎಸ್, ಇಂಗ್ಲಿಷಲ್ಲಿ ಚೆನ್ನಾಗಿದೆ, ಎಸ್ ಯು ಆರ್ ರೈಟ್, ನೀನು ಹೇಳಿದ್ದು ಸರಿ, ಆದರೆ ನೀನು ಹೇಳಿದ ತಪ್ಪಂತ ಹೇಳಿ, ನೀನು ಹೇಳಿದ್ದು ಸರಿ, ಆದರೆ ಯಜಮಾನನು ಊಟ ಮಾಡ್ತಿರುವ ಮೇಜಿನ ಕೆಳಗೆ ಬಿದ್ದಿರುವ ರೊಟ್ಟಿ ತುಂಡುಗಳನ್ನು ಆ ನಾಯಿ ತಿನ್ನತ್ತಲ್ಲ ಎಂಬುದಾಗಿ ಹೇಳಿದರು. ಅಂದರೆ ಅರ್ಥ ಏನು? ಯಾವಾಗ ಆ ನಾಯಿ, ಆ ಮನೆ ಹತ್ರ ಇರ್ತಕ್ಕಂಥ ನಾಯಿ ಯಜಮಾನನ ಮೇಜಿನಿಂದ ಬಿದ್ದಿರುವ ರೊಟ್ಟಿ ತುಂಡನ್ನು ತಿನ್ನುತ್ತದಲ್ಲ ಎಂಬುದಾಗಿ ಹೇಳಿರುವಾಗ, ಯೇಸು ಕ್ರಿಸ್ತನು ಆವಾಗ ತನ್ನ ಇಸ್ರಾಯೇಲ್ ಜನಾಂಗ, ತನ್ನ ವಂಶಸ್ಥರು, ತನ್ನ ರಾಷ್ಟ್ರ ಪಕ್ಕದಲ್ಲಿ ತಿರುಗಿ ಹೇಳ್ತಾನೆ, ಇವಳಂತ ವಿಶ್ವಾಸ, ಇವಳಂತ ಭಕ್ತಿ ನಂಬಿಕೆ ನಾನು ನನ್ನ ಜನಾಂಗದಲ್ಲಿ ನೋಡಿಲ್ಲ ಎಂಬುದಾಗಿ ಹೇಳ್ತಾನೆ. ಅರ್ಥ ಏನಂದ್ರೆ, ಇಲ್ಲಿ ಯೇಸು ಕ್ರಿಸ್ತನು ಅವಳೊಂದಿಗೆ ಮಾಡಿರ್ತಕ್ಕಂಥ ಸಂಭಾಷಣೆ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗಕ್ಕೆ ಒಂದು ದೊಡ್ಡ ಪಾಠವನ್ನು ಕಲಿಸ್ಕೊಡ್ಬೇಕೆಂಬುದಾಗಿ ಅವಳ ಜೊತೆಲಿ ಆ ಸಂಭಾಷಣೆ ಮಾಡ್ತಾನೆ. ಆದರೆ ಅಪಾರ್ಥ ಮಾಡಿಕೊಳ್ಳೋದಕ್ಕಾಗಲ್ಲ, ಇದು ಅರ್ಥ ಮಾಡಿಕೊಳ್ಳತಕ್ಕಂಥ ಕಾರ್ಯವಾಗಿದೆ. ಇಸ್ರಾಯೇಲ್ ಜನಾಂಗ ಸ್ವಕೀಯ ಜನಾಂಗ, ದೈವ ಜನಾಂಗ, ದೇವರಿಂದ ಕರೆಯಲ್ಪಟ್ಟಿರುವ ಜನಾಂಗ, ಆರಿಸಲ್ಪಟ್ಟಿರುವ ಜನಾಂಗ. ಇಲ್ಲಿ ನೋಡಿ, ಯೇಸು ಕ್ರಿಸ್ತನು ಸ್ವತಃ ಅದರ ಬಾಯಿಂದ ಹೇಳ್ತಾ ಇದ್ದಾನೆ, ನಾನು ಕಳಿಸಲ್ಪಟ್ಟಿದ್ದು ನಶಿಸಿ ಹೋಗುವ ಇಸ್ರಾಯೇಲರ ಕುರಿಮರಿಗಳನ್ನು ರಕ್ಷಿಸೋದಕ್ಕಾಗಿ ನಾನು ಬಂದಿದ್ದೇನೆ, ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಕಳಿಸಲ್ಪಟ್ಟವನ ಆತನು ಇದಕ್ಕಾಗಿದ್ರು ಕೂಡ ಅಣ್ಯಲಾಗಿರುವ ಶಿರೋಫೋನಿಕ್ಯಲಾಗಿರ್ತಕ್ಕಂಥ ಅವಳು, ನೀನು ಹೇಳಿದ್ದು ಸರಿ ಸರ್, ನೀನು ಹೇಳಿದ್ದು ಅದು ಒಂದು ನೀತಿ ಸರಿ ಇದೆ. ಯಾಕಂದ್ರೆ ಒಂದು ಯಜಮಾನನ ಕಡೆ ಒಂದು ನಾಯಿ ಮರಿ ಇರ್ತದೆ. ಹೌದು, ಯಜಮಾನನಿಗೆ ಮಕ್ಕಳಿರ್ತಾರೆ, ಮಕ್ಕಳಿಗೆ ರೊಟ್ಟಿ ತಿನ್ನಿಸುವಾಗ ಕೆಳಗೆ ಬಿದ್ದಿರುವ ತುಂಡುಗಳು ಮತ್ತು ಯಜಮಾನರು ಅದನ್ನು ತಿನ್ನುವುದಿಲ್ಲ, ಶ್ರೀಮಂತರು ಅದನ್ನು ತಿನ್ನುವುದಿಲ್ಲ. ಅದ ಕಾರಣ ಆ ರೊಟ್ಟಿಯ ತುಂಡುಗಳನ್ನಾದರೂ ನಾಯಿ ತಿನ್ನತ್ತಲ್ಲ ಎಂಬುದಾಗಿ ಹೇಳ್ತಾನೆ. ಆವಾಗ ಅರ್ಥ ಏನಾಯಿತು? ಯೇಸು ಬೀಗನೆ ದಿಢೀರನೆ ತಿರುಗಿ, ಅಮ್ಮ ನಿನ್ನ ವಿಶ್ವಾಸ ಇಸ್ರಾಯೇಲ್ ಜನಾಂಗದಲ್ಲಿ ಆತ ನೋಡಿಲ್ಲ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸದೆ ಹೋಗು ಎಂಬುದಾಗಿ. ಆಗ ಇಸ್ರಾಯೇಲ್ ಜನಾಂಗಕ್ಕೆ ಅಲ್ಲಿ ಒಂದು ದೊಡ್ಡ ಪಾಠವು ತಿಳಿದು ಬಂತು. ನೋಡ್ರಿ ಎಷ್ಟು ಚೆನ್ನಾಗಿದೆ. ತದನಂತರ ಯೇಸು ಕ್ರಿಸ್ತನು ತಿರುಗಿ, ಇಗೋ ಗ್ರೇಟ್ ಈಸ್ ಯುವರ್ ಫೇತ್, ಲೆಟ್ ಇಟ್ ಬಿ ಟು ಯು ಆಸ್ ಯು ಡಿಸೈರ್. ನಿನ್ನ ನಂಬಿಕೆ ಬಹಳ ಶ್ರೇಷ್ಠವಾದಂಥ ನಂಬಿಕೆ ಇದೆ, ನೀನು ಅಂದುಕೊಂಡಂತೆ ನಿನಗೆ ಆಗಲಿ ಎಂಬುದಾಗಿ ಹೇಳಿದ. ದಿಢೀರನೆ ಅವಳ ಮಗಳು ಗುಣಮುಖಳಾದರು, ದೆವ್ವ ಪೀಡಿತನಿಂದ ಸಂಪೂರ್ಣವಾಗಿ ಗುಣಮುಖಳಾದರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇದನ್ನು ಯಾಕೆ ತಿಳಿಸ್ತಾ ಇದ್ದಾರೆ? ಇಲ್ಲಿ ಒಂದು ಒಡೆಯರು ಮತ್ತು ಕೆಲಸಗಾರರು ಮತ್ತು ಅವರ ಮನೆಯಲ್ಲಿರುವ ಮಕ್ಕಳು ಮತ್ತು ಅವರ ಮನೆಯಲ್ಲಿರುವ ನಾಯಿ, ಆವಾಗ ಇದನ್ನು ಗಮನಿಸಿರುವಾಗ ಅವಳು ಎಷ್ಟು ಸರಿಯಾಗಿ ಹೇಳ್ತಾಳೆ, ಅಯ್ಯ ಈಗ ನಾನು ನಿನ್ನನ್ನು ಒಡೆಯನಾಗಿ ಒಪ್ಪಿಕೊಂಡಿದ್ದೆ. ಯಾಕಂದರೆ ಬೈಬಲ್ ಹೇಳ್ತಾ ಇದೆ, ಯೇಸುವನ್ನು ತನ್ನ ಪ್ರಭು, ತನ್ನ ಕರ್ತನು, ತನ್ನ ಒಡೆಯನೆಂದು ತನ್ನ ಬಾಯಿಂದ ಒಪ್ಪಿಕೊಂಡು ಹೃದಯದಲ್ಲಿ ಆತನನ್ನು, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ನಂಬಿದರೆ ಅವರಿಗೆ ರಕ್ಷಣೆ ಆಗುವುದು. ಇವಳು ಗೊತ್ತಾಯಿತು, ಈತನೇ ಜಗತ್ತಿನ ಒಡೆಯನು, ಎಲ್ಲರ ಪರಿಪಾಲಕನು, ಎಲ್ಲರನ್ನು ಪಾಲನೆ ಪೋಷಣೆ ರಕ್ಷಣೆ ಮಾಡತಕ್ಕಂಥವನು, ಕಾಪಾಡತಕ್ಕಂಥ ಪರಿಪಾಲಕನು ಈತನೇ ಎಂಬುದಾಗಿ ಗ್ರಹಿಸಿ ಅರ್ಥ ಮಾಡಿಕೊಂಡು ಆತನಿಗೆ ಏನಂದು ಕರೆದಳಂದರೆ, ಇಲ್ಲಿ ಕರೀಲಿಕ್ಕೆ ಕಾರಣ ಏನಂದರೆ, ಅವಳು ಆ ಯೇಸುವನ್ನು ಮಜ್ಬೂರು ಮಾಡಲಿಕ್ಕೆ, ಯೇಸುವನ್ನು ಆತನು ಮಾಡಬಾರ್ದಿತ್ತು ಆ ಕಾರ್ಯ. ಯಾಕಂದರೆ ಆತನು ಕಳಿಸಲ್ಪಟ್ಟಿದ್ದು ಇಸ್ರಾಯೇಲ್ ಜನಾಂಗಕ್ಕಾಗಿ. ಆದರೆ ಯೇಸುವನ್ನು ಅನಿವಾರ್ಯವಾಗಿ ಅವಳನ್ನು ಗುಣಪಡಿಸುವಂಥ ನಂಬಿಕೆ ಅವಳು ವ್ಯಕ್ತಪಡಿಸ್ತಾಳೆ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಜ್ ತುಮ್ ಖುದಾ ಕೋ ಮಜ್ಬೂರ್ ಕರ್ನಾ ಪಡೇಗ. ಏನಂತ ಹೇಳಿದ್ರೆ, ನಿನ್ನ ನಂಬಿಕೆಯಿಂದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ನಾವು ಗಮನಿಸ್ತೀವಿ ಮಾತುಗಳಲ್ಲಿ, ಇವಳು ಅನ್ಯ ಮತಸ್ಥಳಾಗಿರ್ತಕ್ಕಂಥ ಶಿರೋಫೋನಿಕ್ಯಳು, ಗ್ರೀಕ್ ಮತಸ್ಥಳು,
ಅಂದರೆ ಅಲೆಕ್ಸಾಂಡರ್ ದ ಗ್ರೇಟ್ಸ್ ಅವರ ಇದಕ್ಕೆ ಸಂಬಂಧಪಟ್ಟಿದ್ದವಳು. ಇವಳು ಬಂದು ಮೊರೆ ಇಡ್ತಾಳೆ. ಕರೆಯುವಾಗಲೇ ಏನಂತ ಕರೀತಾಳೆ ನೋಡ್ರಿ ಅವಳು, ಹ್ಯಾವ್ ಮರ್ಸಿ ಆನ್ ಮೀ ಓ ಲಾರ್ಡ್ ಸನ್ ಆಫ್ ಡೇವಿಡ್. ಓ ನನ್ನ ಒಡೆಯನೇ, ನನ್ನ ಮೇಲೆ ಕರುಣೆ ಇಡು. ಯಾವಾಗ ಯೇಸುವನ್ನು ತನ್ನ ಒಡೆಯನೆಂದು ತನ್ನ ಬಾಯಿಂದ ಕರೆದಳೋ ಆ ಕ್ಷಣವೇ ಯೇಸು ತನ್ನ ಬಾಯಿಂದ ಒಪ್ಪಿಕೊಂಡು, ಓ ದಾವೀದನ ಕುಮಾರನೇ, ನನ್ನ ಒಡೆಯನೇ, ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ ಹೇಳಿರುವಾಗ ಆ ಒಡೆಯನ ಮನಸ್ಸಲ್ಲಿ ಮುದ್ರೆ ಬಿದ್ದೋಯ್ತು. ಅವಳ ಜೀವನಾಂಶದ ಅವಳ ಬದುಕು ಬಾಳನ್ನು ನೋಡಿಕೊಳ್ಳತಕ್ಕಂಥ ದಾಯಿತ್ವ ಆ ಒಡೆಯನ ಭುಜದ ಮೇಲೆ ಬಂದಾಯಿತು. ಅದರ ನಿಮಿತ್ತ, ಈ ಮಾತಿನ ನಿಮಿತ್ತ ನಾನು ನಿಮ್ಮನ್ನು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 8ನೇ ವಚನಕ್ಕೆ ಹೋಗೋಣ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನ. ಯಾಕಂದರೆ ಇಟ್ಸ್ ಅ ಸಿಸ್ಟಮ್. ಇದು ಒಂದು ರಾಜರ ಪ್ರಭುತ್ವದಿಂದ ಬಂದಿರತಕ್ಕಂಥ ಸಿಸ್ಟಮ್ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಅಪೊಸ್ತಲನಾದ ಪೌಲು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸಾರುವ ಆ ವಿಶ್ವಾಸದ ವಾಕ್ಯ ಕ್ರಿಸ್ತನ ವಾಕ್ಯವೇ ಆಗಿದೆ. ಅದು ನಿನ್ನ ಬಾಯಲ್ಲಿದೆ, ನಿನ್ನ ಹೃದಯದಲ್ಲಿದೆ. ಆಗ ಯೇಸುವನ್ನು ನೀನು ನಿನ್ನ ಬಾಯಿಂದ, ಅಂದರೆ ನಿನ್ನ ಬಾಯಿಂದ ಒಪ್ಪಿಕೊಂಡು, ಏನು ಯೇಸುವನ್ನು ನಿನ್ನ ಪ್ರಭು ಅಥವಾ ಒಡೆಯನು ಅಥವಾ ಕರ್ತನು ಎಂದು ನೀನು ಒಪ್ಪಿಕೊಂಡರೆ, ಹೃದಯದಲ್ಲಿ ಯೇಸುವನ್ನು ಸತ್ತವರೊಳಗಿಂದ ತಂದೆ ಎಬ್ಬಿಸಿದನೆಂದು ನೀನು ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಅವನು ಯಾವನೇ ಇರಲಿ. ಅದಕ್ಕೆ ಅಪೊಸ್ತಲನಾದ ಪೌಲು ಈ ಸನ್ನಿವೇಶವನ್ನು ಗಮನಿಸಿ, ರಾಜರ ಪ್ರಭುತ್ವಕ್ಕೆ ಬಂದಿರತಕ್ಕಂಥ ಸಿಸ್ಟಮ್ ಇದು. ಇದು ವ್ಯವಸ್ಥೆ, ಇದು ಒಂದು ವ್ಯವಸ್ಥೆ. ಇದು ಮತದ ವ್ಯವಸ್ಥೆ ಅಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ. ಕ್ರೈಸ್ತತ್ವ ಇದು ರಾಜರ ವ್ಯವಸ್ಥೆ. ಅಲ್ಲೇ ಒಡೆಯರಿರ್ತಾರೆ, ರಾಜನಿರ್ತಾನೆ, ಕರುಣಾಮಯನಾಗಿರ್ತಾನೆ. ಅವನು ತನ್ನ ರಾಜ್ಯವನ್ನು, ತನ್ನ ಪ್ರಜೆಗಳನ್ನು ಪರಿಪಾಲಿಸ್ತಾನೆ. ಪ್ರಜೆಗಳನ್ನು ಕಾಪಾಡತಕ್ಕಂಥ ದಾಯಿತ್ವ ಆತನ ಭುಜನ ಮೇಲಿರುತ್ತೆ. ಪ್ರಜೆಗಳ ಆಹಾರವನ್ನು, ಆರ್ಥಿಕವನ್ನು ಕಾಪಾಡೋದು, ಅವರ ಆರೋಗ್ಯವನ್ನು ಕಾಪಾಡೋದು, ಅವರ ಕ್ಷೇಮವನ್ನು ನೋಡಿಕೊಳ್ಳೋದು, ಅವರಿಗೆ ಬೇಕಾಗಿರುತ್ತೆ ಎಲ್ಲ ಅಗತ್ಯಗಳನ್ನು ಪೂರೈಸುವ ದಾಯಿತ್ವ ಅರಸನ ಮೇಲಿರ್ತದೆ, ಒಡೆಯರ ಮೇಲಿರ್ತದೆ. ಅದೇ ರೀತಿಯಿಂದ ಇಲ್ಲಿ ಆ ಮಾತಿನಿಂದ, ಯಾಕಂದರೆ ಆವಾಗ ಪ್ರಜಾಪ್ರಭುತ್ವ ಇರಲಿಲ್ಲಾಗಿತ್ತು. ಅದಕ್ಕೆ ನಮಗೆ ಈ ವಚನದ ಅರ್ಥ ಆಗಲಿಲ್ಲ ಪೂರ್ವದಲ್ಲಿ. ಯೇಸುವನ್ನು ಒಡೆಯನೆಂದು ಒಪ್ಪಿಕೊಂಡು, ತದನಂತರ ಮತ್ತೆ ನೋಡ್ರಿ ನೆಕ್ಸ್ಟ್ ಏನಿದೆ 10ನೇ ವಚನದಲ್ಲಿ, ಹೃದಯದಲ್ಲಿ ನಂಬುವುದರ ಮೂಲಕ ಯೇಸು ನನ್ನ ಪಾಪ, ನನ್ನ ದ್ರೋಹ, ನನ್ನ ಅಪರಾಧ, ನನ್ನ ಶಿಕ್ಷೆಯನ್ನು ಯೇಸು ಶಿಲುವೆ ಮೇಲೆ ಹೊತ್ತನು, ಭರಿಸಿದನೆಂದು ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ನೀನು ನೀತಿವಂತನಾಗಿ ಎನಿಸಲ್ಪಡ್ತಿ. ಬಾಯಿಂದ ಯೇಸುವನ್ನು ಅರಿಕೆ ಮಾಡಿದ್ರು, ಅಂದರೆ ಬಾಯಿಂದ ಹೇಳುವುದರಿಂದಲ್ಲ, ಯೇಸುವನ್ನು ಒಪ್ಪಿಕೊಳ್ಳೋದ್ರಿಂದ ನಿನಗೆ ರಕ್ಷಣೆ ಆಗುವುದು. ಮತ್ತು 11ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನ ಮೇಲೆ ನಂಬುವ ಯಾವನಾದರೂ, ಅಂದರೆ ಕ್ರೈಸ್ತವನಾಗಿರಲಿ, ಯಹೂದ್ಯನಾಗಿರಲಿ ಅಥವಾ ಯಾವನೇ ಆಗಿರಲಿ, ಯಾವನ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಅವಮಾನ ಪಾಲು, ಲಜ್ಜಿತನಾಗಿ, ಅವಮಾನ ಪಾಲಾಗಿ, ದಿಕ್ಕಾದೀಡಾಗಿ, ಮರ್ಯಾದೆ ಕೆಟ್ಟು ಹಾಳಾಗಿ ಎಂದಿಗೂ ಹೋಗುವುದಿಲ್ಲ. ಎಷ್ಟು ಒಳ್ಳೆ ಮಾತಿದೆ ನೋಡ್ರಿ ಇಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ, ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ ಮಾತು ಒಂದೊಂದಾಗಿ. ಯಾಕೆ ಹೇಳ್ತಾ ಅಂದರೆ, ಯೇಸುವನ್ನು ಇವಳು ಏನಂತ ಕರೆದಳು? ಒಡೆಯನೇ, ಪ್ರಭುವೇ, ಓ ಮೈ ಲಾರ್ಡ್, ಹ್ಯಾವ್ ಮರ್ಸಿ ಆನ್ ಮೀ. ಯಾವಾಗ ಯೇಸುವನ್ನು ತನ್ನ ಒಡೆಯನೆಂದು ತನ್ನ ಹೃದಯದಿಂದ ಒಪ್ಪಿಕೊಂಡು, ಬಾಯಿಂದ ಒಪ್ಪಿಕೊಂಡಳು, ಕರೆದಳು, ಆ ಕ್ಷಣವೇ ಯೇಸುವಿನ ಕರುಣೆ ಅವಳ ಪಕ್ಕದಲ್ಲಿ ತಿರುಗಿತ್ತು. ಆದರೂ ಸಂಭಾಷಣೆ ನಡೆದಿತ್ತು, ಬಹಳ ಅದ್ಭುತವಾದಂಥ ಸಂಭಾಷಣೆ. ಇದು ಯಾಕೆಂದ್ರೆ ಈ ಸಂಭಾಷಣೆ ತನ್ನ ಸ್ವಕೀಯ ಜನರಾದ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಅವಳಿಂದ ಒಂದು ಸಂದೇಶ ಹೋಗಬೇಕೆಂಬುದಾಗಿ. ತದನಂತರ ಅವಳ ಮಾನ ಹರಾಜಾಗದಂತೆ ಅವಳು ಎಲ್ಲರ ಮುಂದೆ ಬಿದ್ದು, ಬೋರ್ಲ ಬಿದ್ದು ಯೇಸು ಕ್ರಿಸ್ತನ ಕಡೆ ಆರಾಧಿಸಿದಳಂತೆ. ನನ್ನ ಒಡೆಯನೇ, ನನ್ನ ಒಡೆಯನೇ, ನೀನು ಹೇಳಿದ್ದು ಸರಿ. ಹೌದು, ಯಜಮಾನನು ಅಂದರೆ ಲಾರ್ಡ್, ಯಜಮಾನ ಅಂದರೆ ಲಾರ್ಡ್, ಯಜಮಾನನ ಮೇಜಿನ ಕೆಳಗೆ ಬಿದ್ದಿರುವ ರೊಟ್ಟಿ ತುಂಡುಗಳನ್ನು ತಿನ್ನುವ ನಾಯಿ ತಿನ್ನತ್ತಲ್ಲ, ಅಂದರೆ ಆ ನಾಯಿಗೆ ತಿನ್ನುವ ಹಕ್ಕಿದೆಯಲ್ಲ, ಆ ನಾಯಿಗೆ ಆ ಸೌಭಾಗ್ಯ ಇದೆಯಲ್ಲ ಎಂಬುದಾಗಿ ಹೇಳ್ತಾಳೆ ಅವಳು. ಹೇಳಿದ ಕೂಡಲೇ, ಏಸಯ್ಯ, ನಿನ್ನ ವಿಶ್ವಾಸ ಶ್ರೇಷ್ಠವಾಗಿದೆ,
ಹೋಗು, ನೀನು ಮನಸ್ಸಲ್ಲಿ ಅಂದುಕೊಂಡಂತೆ ನಿನಗೆ ಆಗುವುದೆಂಬುದಾಗಿ ಹೇಳಿದ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ನೀನು ಮನಸ್ಸಲ್ಲಿ ಅಂದುಕೊಂಡಂಗೆ ಏಸಯ್ಯ ಎಂಬುದಾಗಿ ನೀನು ಬಾಯಿಂದ ಮೊರೆ ಇಡುವುದಾದರೆ, ನನ್ನನ್ನು ಗುಣಪಡಿಸುತ್ತಾನೆ ಎಂಬ ಆಲೋಚನೆ ನಿನ್ನಲ್ಲಿ ಇರುವುದಾದರೆ, ಖಂಡಿತವಾಗಿ ಇವತ್ತು ನೀನು ಗುಣಮುಖಳಾಗುತ್ತಿ. ಏಸಯ್ಯ ನನ್ನ ಒಡೆಯನೇ. ಎಲ್ಲರ ಮೇಲೆ ಬರೋಸಲ್ಲ, ಮನುಷ್ಯರ ಮೇಲೆ ಬರೋಸಲ್ಲ, ವೈದ್ಯರ ಮೇಲೆ ಆಗಲಿ ಸಂತೋಷ, ಆದರೆ ಏಸಯ್ಯ ನನ್ನ ಒಡೆಯನೇ, ನನ್ನ ಜೀವನವನ್ನು, ನನ್ನ ಮಗಳಿನ ಜೀವನವನ್ನು ನಿನ್ನಿಂದ ಮಾತ್ರ ಗುಣವಾಗುತ್ತದೆ ಎಂದು ಅಂದುಕೊಂಡವಳು. ಅದು ಗೊತ್ತಿತ್ತು, ಖಂಡಿತವಾಗಿ ಇದರಿಂದ ಗುಣವಾಗ್ತದೆ ಎಂಬುದಾಗಿ. ಆ ನಂಬಿಕೆ ಅವಳಿಗೆ ಏಸಯ್ಯ ಹೇಳಿದ್ರು, ನಿನ್ನ ನಂಬಿಕೆ ಶ್ರೇಷ್ಠವಾಗಿದೆ. ಸಾಸಿವೆ ಕಾಳಷ್ಟಿದ್ರೂ ಕೂಡ ಅದು ಶ್ರೇಷ್ಠವಾದಂಥ ವಿಶ್ವಾಸ ಆಗಿದೆ. ನೀನು ಅಂದುಕೊಂಡದೆ, ಅದು ಓದ್ತೀರ ಮಾತನ್ನು, ನೀನು ಆಸ್ ಯು ಡಿಸೈರ್. ಕನ್ನಡದಲ್ಲಿ ಹೇಗಿದೆ ನೋಡೋಣ ಆ ಮಾತನ್ನು. ಯಾಕಂದ್ರೆ ನೀನು ಅಂದುಕೊಂಡಂತೆ ನಿನಗೆ ಆಗಲಿ. ಆಸ್ ಯು ಡಿಸೈರ್. 28ನೇ ವಚನ. ನಿನ್ನ ನಂಬಿಕೆ ಶ್ರೇಷ್ಠ, ಗ್ರೇಟ್. ನೀನು ಅಂದುಕೊಂಡಂತೆ, ಇಂಗ್ಲಿಷಲ್ಲಿ ಆಸ್ ಯು ಡಿಸೈರ್, ನೀನು ಆಸೆ ಪಟ್ಟ ಹಾಗೆ ನಿನಗೆ ಆಗಲಿ ಎಂಬುದಾಗಿ. ನೀನು ಏನು ಆಸೆ ಇಟ್ಕೊಂಡಿದಲ್ಲ, ಏನು ಡಿಸೈರ್ ಇಟ್ಕೊಂಡಿದಲ್ಲ, ಹಾಗೇ ನಿನಗೆ ಆಗಲಿ ಎಂದು ಹೇಳಿದ್ದ ಕೂಡಲೇ ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸಂಪೂರ್ಣ ಗುಣಮುಖಳಾದಳು, ಸ್ವಸ್ಥತಳಾದಳು. ನಾನು ಯಾಕೆ ಹೇಳ್ತಾ ಇದ್ದಂದ್ರೆ, ದೇವರನ್ನು आज हम खुदावन यीशु मसीह को मजबूर करेंगे कि वो तुम्हें निश्चित आशीष करेगा, चंगाई देगा. ಆತನ ಖಂಡಿತವಾಗಿ ದೇವರನ್ನು ನಾವು ಇವತ್ತು ಅನಿವಾರ್ಯನಾಗಿ, ಆತನನ್ನು ಒತ್ತಾಯಿಸುವಂತವರಾಗಿ, ಆತನ ಖಂಡಿತವಾಗಿ ಈ ಶ್ರೇಷ್ಠವಾದಂಥ ನಂಬಿಕೆಯನ್ನು ನೋಡಿ ಇವತ್ತು ನಿಮ್ಮ ಮನೆಯನ್ನು ಕಷ್ಟ ಕಣ್ಣೀರುಗಳಿಂದ ಬಿಡಿಸೋದು ಮಾತ್ರ ಖಂಡಿತ ಬಿಡುಗಡೆ ಆಗಿದೆ ಎಂಬುದಾಗಿ ನೀನು ನಂಬುತ್ತಾ ಇದೀಯಾ? ನಿನ್ನ ಮಗಳು ಗುಣವಾಗಿದ್ದಲ್ಲ ಎಂಬುದಾಗಿ ನೀನು ನಂಬುತ್ತಾ ಇದೀಯಾ? ಏಸಯ್ಯ ಎಂಬುದಾಗಿ ಮೊರೆ ಇಡು. ಖಂಡಿತವಾಗಿ ನಿನ್ನ ಮಗಳನ್ನು ದೇವರು ಗುಣಪಡಿಸ್ತಾನೆ, ನಿನ್ನ ಕುಟುಂಬವನ್ನು ದೇವರು ಗುಣಪಡಿಸ್ತಾನೆ, ನಿನ್ನ ಮಕ್ಕಳನ್ನು ದೇವರು ಗುಣಪಡಿಸ್ತಾನೆ, ನಿನ್ನನ್ನು ಗುಣಪಡಿಸ್ತಾನೆ. ಪ್ರತಿಯೊಂದು ಸಮಸ್ಯೆಗಳು, ಬಾಧೆಗಳು ಗುಣವಾಗಲಾರಂತ ಅವಳು ಎಷ್ಟೋ ಮಾಟಗಾರರ ಹತ್ರ, ಶಕುನಗಾರರ ಹತ್ರ, ವಿಧ ವಿಧವಾದಂಥ ಜನರ ಹತ್ರ ಹೋದಳು ತನ್ನ ಮಗಳು ಗುಣಮುಖಳಾಗಬೇಕೆಂಬುದಾಗಿ. ಆದರೆ ಅವಳ ಮಗಳು ಗುಣಮುಖಳಾಗಲಿಲ್ಲ. ಆದರೆ ಅವಳು ಗೊತ್ತಿತ್ತು, ಯೇಸು ಮಾತ್ರ ಗುಣ ಮಾಡಲಿಕ್ಕೆ ಶಕ್ತನೆಂಬುದಾಗಿ, ಸರ್ವಶಕ್ತನೆಂಬುದಾಗಿ. ಅದಕ್ಕೆ ಅವಳಿಗೆ ಒಂದು ನೀತಿ ಗೊತ್ತಿತ್ತು. ಅವಳಿಗೆ ಕ್ರೈಸ್ತವತ್ವ ಗೊತ್ತಿಲ್ಲ, ಭಾಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಕ್ರಿಶ್ಚಿಯಾನಿಟಿ ಗೊತ್ತಿಲ್ಲ ಅವಳಿಗೆ ರಾಜರ ಪ್ರಭುತ್ವ, ಒಡೆಯರ ಪ್ರಭುತ್ವದ ಬಗ್ಗೆ ಮಾಹಿತಿ ಇತ್ತು. ಅವಳಿಗೆ ಮತ ಗೊತ್ತಿಲ್ಲ, ಮತವೇ ಗೊತ್ತಿಲ್ಲ ಅವಳಿಗೆ. ಯೇಸು ಕ್ರಿಸ್ತನಿಗೆ ಹೋಗಿ 2-3 ತೆಂಗಿನಕಾಯಿ ಹೊಡೆದ್ರೆ ಯೇಸು ಕ್ರಿಸ್ತನ ದಯ ತೋರಿಸ್ಬೋದು, ಯೇಸು ಕ್ರಿಸ್ತನಿಗೆ ಹೂವಿನ ಮಾಲಾಗಿ ಸನ್ಮಾನಿಸಿದರೆ ಯೇಸು ಕ್ರಿಸ್ತ ದಯ ತೋರಿಸ್ಬೋದು, ಯೇಸು ಕ್ರಿಸ್ತನಿಗೆ ಒಂದು ಶಾಲ್ ಹಾಕಿದರೆ ಯೇಸು ಕ್ರಿಸ್ತನಿಗೆ ದಯ ತೋರಿಸ್ಬೋದು, ಯೇಸು ದಯ ತೋರಿಸ್ಬೋದು ಎಂಬುದಾಗಿ ಅದೆಲ್ಲ ಗೊತ್ತಿಲ್ಲ ಅವಳಿಗೆ. ಅದು ಮತ, ಮನುಷ್ಯರನ್ನು ಮೆಚ್ಚಿಸತಕ್ಕಂಥದ್ದು. ಆದರೆ ಅವಳಿಗೆ ಗೊತ್ತಿರೋದು ರಾಜರ ವ್ಯವಸ್ಥೆ, ಸಿಸ್ಟಮ್, ವ್ಯವಸ್ಥೆ ಗೊತ್ತಿತ್ತು ಅವಳಿಗೆ. ಆ ವ್ಯವಸ್ಥೆ ಪ್ರಕಾರವಾಗಿ ಮಾತಾಡಿದವಳು. ಯೇಸು ಆ ವ್ಯವಸ್ಥೆಯನ್ನೇ ಹೇಳಿದಾನೆ. ವ್ಯವಸ್ಥೆ ಅಂದರೆ ಸಿಸ್ಟಮ್ ಆಫ್ ಕಿಂಗ್ಡಮ್ ರೂಲಿಂಗ್. ಯೇಸು ಹೇಳಿದ್ದಾರೆ, ಯಜಮಾನನು ಒಡೆಯನ ಮಕ್ಕಳಿಗೆ ಕೊಡಬೇಕಾಗಿರುವ ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕೋದು ಸರಿಯಲ್ಲ. ಹೌದು, ನೀನು ಹೇಳಿದ ಸರಿ, ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕ್ಬಿಟ್ರೆ ಹೌದು ಸರಿ. ಆದರೆ ತುಂಡುಗಳು, ಬಿದ್ದಿದ ತುಂಡುಗಳು ನಾಯಿ ತಿಂತದಲ್ಲ, ಆ ನಾಯಿಗೆ ಆ ಸೌಭಾಗ್ಯ ಇದೆಯಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ಯೇಸು, ಶಿ ಈಸ್ ಎ ಕರೆಕ್ಟ್ ವುಮನ್. ಅವಳಿಗೆ ನಿಜವಾಗಲೂ ಒಂದು ಮತದ ಮೇಲಲ್ಲ, ಅವಳಿಗೆ ಗೊತ್ತಿದೆ ಒಂದು ವ್ಯವಸ್ಥೆ ಹೇಗೆ ನಡೀತಿ ಎಂಬುದಾಗಿ. ಅದಕ್ಕಾಗಿ ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ಮತ್ತೊಂದು ಸಾರಿ ನಿಮಗೆ ತಿಳಿಸಲು ನಾನು ಇಷ್ಟಪಡ್ತಾ ಇದ್ದೇನೆ. ಇದು ಒಂದು ಮತ ಅಲ್ಲ, ಇದು ಒಂದು ಪ್ರಜಾಪ್ರಭುತ್ವ ಅಲ್ಲ. ಯೇಸು ಕ್ರಿಸ್ತನನ್ನು ಸಾರ್ತಾ ಇದ್ದೇವೆ ನಾವು. ಇದು ಒಂದು ಏಥಿಸಮ್ ಅಲ್ಲ, ನಾಸ್ತಿಕತ್ವ ಅಲ್ಲ. ಇದು ಇವನ್ ಇಟ್ ಇಸ್ ನಾಟ್ ಎ ಹ್ಯುಮ್ಯಾನಿಸಮ್. ಹ್ಯುಮ್ಯಾನಿಸಮ್ ಕೂಡ ಬಹಳ ಮೋಸವಾಗಿದೆ. ಭಾಳ ಜನ ಹ್ಯುಮ್ಯಾನಿಸಮ್ ಭಾಳ ಹೇಳ್ತಾರೆ. ನೋ 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 ಹ್ಯುಮ್ಯಾನಿಸಮ್ ಲೀಡ್ಸ್ ಟು ಡೆತ್. ಹ್ಯುಮ್ಯಾನಿಸಮ್ ಕಿಲ್ಸ್ ದ ಪೀಪಲ್. ಮಾನವತ್ವವಾಗಿರ್ಬೇಕಾದ್ರೆ ಮಾನವತ್ವ ಇದ್ದವರು ಮನುಷ್ಯರನ್ನು ಕೊಂದು ಹಾಕ್ತಾ ಇದ್ದಾರೆ. ಅದು ಮಾನವತ್ವ ಅಲ್ಲ. ಅದಕ್ಕಾಗಿ ದಿಸ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಇದು ಪರಲೋಕ ರಾಜ್ಯದ ವ್ಯವಸ್ಥೆ ಇದು. ಅದಕ್ಕೆ ಅವಳು ಹೇಳಿದ್ರು, ನೀನು ಹೇಳಿದ್ದು ಸರಿ. ಒಡೆಯರ ಮೇಜಿನ ಮೇಲೆ ತಿನ್ನುತ್ತಾ ಇರುವಾಗ ಬಿದ್ದಿರುವ ತುಂಡುಗಳಾದರೂ
ನಾಯಿ ತಿಂತದಲ್ಲ. ಆ ತುಂಡುಗಳು ಒಡೆಯರು ಅಂದರೆ ಸಾಹುಕಾರಗಳು ತಿನ್ನುವುದಿಲ್ಲ, ಬಿದ್ದಿರೋ ತುಂಡನ್ನು ಬಿಟ್ಟುಬಿಟ್ಟಿರ್ತಾರೆ, ಅದು ನಾಯಿಗಳು ತಿಂತದೆ. ಆದರೆ ಆ ತುಂಡು ಕೂಡ ಅಷ್ಟೇ ಮೌಲ್ಯವಾಗಿದೆ, ಮಕ್ಕಳು ತಿನ್ನುವ ತುಂಡು ಕೂಡ ಅಷ್ಟೇ ಮೌಲ್ಯವಾಗಿದೆ, ಆ ಬಿದ್ದಿರುವ ತುಂಡು ಕೂಡ ಅಷ್ಟೇ ಮೌಲ್ಯವಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ವಿಶ್ವಾಸವನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಬಾಯಿಂದ, ನಾನು ಕಳಿಸಲ್ಪಟ್ಟಿದ್ದು ನಶಿಸಿ ಹೋಗುವ ಇಸ್ರಾಯೇಲ್ನ ಕುರಿಗಳನ್ನು ಕಾಪಾಡೋದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆಂಬುದಾಗಿ, ಅಲ್ಲಿಂದ ಕಳಿಸಲ್ಪಟ್ಟಿದ್ದೇನೆಂಬುದಾಗಿ ಹೇಳಿದ್ರು. ಜೀಸಸ್ ವಾಸ್ obliged to heal the daughter of that woman. ಯೇಸು ಕ್ರಿಸ್ತನು ಮಜ್ಬೂರಾದನು ಆ ಒಂದು ಅನ್ಯ ಮತಸ್ಥಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀಯ ಮಗಳನ್ನು ಸ್ವಸ್ಥತೆ ಮಾಡೋದಕ್ಕಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ದೇವರನ್ನು ನೀವು ಅನಿವಾರ್ಯವಾಗಿ, ಇವತ್ತು ದೇವರನ್ನು ನೀವು ಮಜ್ಬೂರು ಮಾಡಬಹುದು, ಇವತ್ತು ದೇವರು ನೀವು ಒತ್ತಾಯಿಸಬಹುದು. ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ನಿಮ್ಮ ಹಿಡಿತ ಯೇಸು ಕ್ರಿಸ್ತನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಿಡುಗಡೆ, ಆರೋಗ್ಯ, ಆನಂದ, ಹರ್ಷ, ಸಂತೋಷ ಖಂಡಿತ ನಿನಗೆ ದೊರಕುತ್ತೆ. ನನ್ನ ಪ್ರಿಯ ಸಹೋದರಿ ಸಹೋದರ, ನಾನಿವತ್ತು ಮಾತಾಡಿದ್ದು ಮತ ಅಲ್ಲ, ಒಂದು ರಾಜರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಡೆಯರ ಕೈ ಕೆಳಗಿರ್ತಕ್ಕಂಥ ಕೆಲಸಗಾರರು, ಅವರ ಮಕ್ಕಳು, ಅವರ ಮನೆಯಲ್ಲಿರ್ತಕ್ಕಂಥ ಪಶು ಪ್ರಾಣಿ ಪಕ್ಷಿಗಳು ಇರತಕ್ಕಂಥ ಯೋಗ್ಯತೆ ಬಗ್ಗೆ ಮಾತಾಡಿದ್ದೆ ನಾನು. ಎಲ್ಲ ಕೆಳಗೆ ಬಿದ್ದಿರ್ತಕ್ಕಂಥ ತುಂಡುಗಳು ಅವರ ಪಶು ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಷ್ಟೇ ಅಲ್ಲ, ಈ ಮಾತನ್ನು ಕೇಳಿ ಏಸಯ್ಯ ಮಜ್ಬೂರ್, ಏಸಯ್ಯ ಇನ್ನು ಅನಿವಾರ್ಯನಾದನು. ಏನಂತ ಹೇಳ್ಕೊಂಡು, ಇಗೋ ಅಮ್ಮ, ನೀನು ಅಂದುಕೊಂಡಂಗೆ, ನೀನು ಆಸೆ ಪಟ್ಟಂಗೆ ನಿನ್ನ ವಿಶ್ವಾಸ ಬಹಳ ಶ್ರೇಷ್ಠವಾಗಿದೆ, ಹೋಗು, ನಿನ್ನ ಮಗಳು ನೀನು ಅಂದುಕೊಂಡಂಗೆ ಗುಣವಾದಲು ಹೋಗು ಎಂಬುದಾಗಿ. ಅದೇ ಗಳಿಗೆಯಲ್ಲಿ ಅವಳ ಮಗಳು ಯೇಸು ಹತ್ರ ಅಲ್ಲಿ ಹೋಗಿ ಏನು ಪ್ರೇಯರ್ ಮಾಡಲಿಲ್ಲ, ಅಲ್ಲಿ ಹೋಗಿ ಏನು ಅಂದಿಲ್ಲ, ನಿನ್ನ ನಂಬಿಕೆ ಶ್ರೇಷ್ಠವಾಗಿದೆ, ಹೋಗು, ಅವಳು ನೀನು ಅಂದುಕೊಂಡೆ ನಿನಗೆ ಆಗಿದ್ದಾಳೆ ಎಂಬುದಾಗಿ. ಇವತ್ತು ನೀನೇನು ಅಂದುಕೊಳ್ತಾ ಇದ್ದೀ? ನಾನು ಗುಣವಾಗಿದ್ದೇನೆ ಎಂಬುದಾಗಿ ಅಂದುಕೊಳ್ತಾ ಇದೀಯಾ? ಯೇಸು ಕ್ರಿಸ್ತನ ಗಾಯಗಳ ಹಸ್ತದಿಂದ ನಾನು ಗುಣವಾಗಿದ್ದೇನೆ ಎಂಬುದಾಗಿ ನೀನು ಅಂದುಕೊಳ್ಳೋದಾದರೆ ಖಂಡಿತವಾಗಿ ನೀನು ಗುಣವಾಗುತ್ತಿ. ಯೇಸು ಕ್ರಿಸ್ತನ ಕರುಣೆ ದಯೆಯಿಂದ ನನ್ನ ಎಲ್ಲ ಕಟ್ಟಡಗಳಿಂದ ಬಿಡುಗಡೆ ಆಗಿದೆ ಎಂಬುದಾಗಿ ಅಂದುಕೊಳ್ತಾ ಇದೆಯಾ? ಖಂಡಿತವಾಗಿ ನೀನು ಅಂದುಕೊಂಡಂತೆ ನಿನಗೆ ಆಗಲಿ. ಇವತ್ತು ಹೌದು, ಯೇಸು ನನ್ನ ಎಲ್ಲ ಬಂಧಗಳಿಂದ, ಬಾಧೆಗಳಿಂದ, ಸಂಕಟಗಳಿಂದ, ರೋಗಗಳಿಂದ ಬಿಡಿಸಿದ್ದಾನೆ. ಹೌದು, ಆಮೇನ್, ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟೋ ಜನರು ಸ್ವಸ್ಥತೆ ಆಗದೆ, ಗುಣವಾಗದೆ ಬಳಲುತ್ತಾ ಇದ್ರಿ. ಇವತ್ತು ನಿಮಗೆ ಸ್ವಸ್ಥತೆಯ ದಿನವಾಗಿದೆ. ನಾವು ಕರ್ತನಾದ ದೇವರು ಆತನ ಸಿಲುವೆ ಮರಣದಿಂದ ಉಂಟಾಗಿರತಕ್ಕಂಥ ಸಿಲುವೆ ಶ್ರಮೆ, ಸಿಲುವೆ ಗಾಯಗಳಿಂದ ಉಂಟಾಗಿರತಕ್ಕಂಥ ಆ ಗಾಯದ ನಿಮಿತ್ತ ನಿಮಗೆ ಸ್ವಸ್ಥತೆ ಖಚಿತ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅದಕ್ಕಾಗಿ ಆ ತಾಯಿ ತನ್ನ ಮಗಳನ್ನು ಸಂಪೂರ್ಣವಾಗಿ ಗುಣಮುಖಳಾಗಿ ಆನಂದ ಹರ್ಷದಿಂದ ಹೋದಳು. ತದನಂತರ ಆಗಿದ್ದೇನೆಂದರೆ ಅದು ಕೂಡ ನಾವು ಗಮನಿಸಬೇಕು. ಆಮೇಲೆ ನಿನಗೆ ಆಗಲಿ ಎಂಬುದಾಗಿ ಹೇಳಿ ಅಲ್ಲಿರ್ತಕ್ಕಂಥ ಆ ಅನ್ಯ ಮತಸ್ಥಳ ಮಗಳು ಗುಣವಾದ ಮೇಲೆ ಅಲ್ಲಿರ್ತಕ್ಕಂಥ ಜನಸ್ತೋಮ ಬಹಳ ರಭಸವಾಗಿ ಜನಗಳು ತುಂಬಿ ನುಗ್ಗಿ ಬರ್ತಾ ಇದ್ದಾರೆ ಆತನ ಬಳಿಯಲ್ಲಿ. ಅಲ್ಲಿ ಯೇಸು ಮಾಡಿದ್ದು ನೋಡ್ರಿ. ಆಮೇಲೆ ಓದ್ತೀರಿ 28ನೇ ವಚನದಲ್ಲಿ ನಾವು ನೋಡ್ತೀರಿ, ದೆನ್ ಜೀಸಸ್ ಆನ್ಸರ್ಡ್ ಅಂಡ್ ಸೆಡ್ ಟು ಹರ್, ಓ ವುಮನ್, ಗ್ರೇಟ್ ಈಸ್ ಯುವರ್ ಫೇತ್, ಲೆಟ್ ಇಟ್ ಬಿ ಟು ಯು ಆಸ್ ಯು ಡಿಸೈರ್. ಆಮೇಲೆ ಆ್ಯಂಡ್ her daughter was healed from that very hour. ಆ ಗಳಿಗೆಯಲ್ಲಿ ಅವಳು ಗುಣವಾದಳು. Then Jesus heals the great multitude. Hallelujah. ಯೇಸು ಕ್ರಿಸ್ತನು ಆಗ ಬಹಳ ದೊಡ್ಡ ಜನಸ್ತೋಮವನ್ನು ತನ್ನ ಒಂದೇ ಮಾತಿನಿಂದ ಅಲ್ಲೇ ಬಂದಿರತಕ್ಕಂಥ ಎಲ್ಲಾ ಜಾತಿ ಜನಾಂಗದವರನ್ನು, ಸಾವಿರಾರು ಜನರನ್ನು ತನ್ನ ನುಡಿಯಿಂದ, ತನ್ನ ಆಜ್ಞೆಯಿಂದ, ತನ್ನ ಮಾತಿನಿಂದ ಅವರೆಲ್ಲರನ್ನು ಗುಣಪಡಿಸಿದ. ಅಲ್ಲೇ ಈ ಜನಸ್ತೋಮದಲ್ಲಿ ಈ ಅನೇಕ ಜನರು ತುಂಬಿದ ಕಡೆಯಲ್ಲಿ ಅನೇಕ ಜಾತಿ ಜನಾಂಗದವರು, ಸ್ವಂತ ಜನರು, ಅನೇಕ ಅನ್ಯ ಜಾತಿ ಜನರು, ಎಲ್ಲ ಜಾತಿ ಜನಾಂಗದವರು ಕೂಡ ಅಲ್ಲಿದ್ದರು. ಅಲ್ಲೇ ಎಲ್ಲ ಜನಾಂಗದವರು ಇದ್ರು ಕೂಡ ಅವರೆಲ್ಲರನ್ನೂ ಯೇಸು ದ ಗ್ರೇಟ್ ಮಲ್ಟಿಟ್ಯೂಡ್, ಜೀಸಸ್ ಹೀಲ್ಸ್ ದ ಗ್ರೇಟ್ ಮಲ್ಟಿಟ್ಯೂಡ್. ಕನ್ನಡದಲ್ಲಿ ಏನಿದ್ದದು?
ಹಾಂ 28, 15-28. ಆಗ ಯೇಸು ಆಕೆಗೆ, ಅಮ್ಮ, ಹಾಂ, ಆಗಲಿ. ಮುಂದೆ ಅದೇ ಗಳಿಗೆಲಿ ಅವಳು ಗುಣವಾದಳು, ಮಗಳು ಗುಣವಾದಳು. ಮುಂದೆ ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು, ಅಯ್ಯೋ, ಮತ್ತೆ ಸುವಾರ್ತೆ 15-28 ವಚನ. ಅಲ್ಲೇ ಅವ ಬೆಟ್ಟವನ್ನು ಹತ್ತಿ ಹಾ, ಆಗ ಅನೇಕ ಜನರ ಜನಾಂಗವು ಆತನ ಬಳಿಗೆ ಬಂದು ಕುಂತರು. ಹಾ, ಆತನ ಬಳಿಗೆ ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು, ಈ ಮುಂತಾದ ಅನೇಕ ವ್ಯಾಧಿಗ್ರಸ್ತರು ಕರೆತಂದು ಆ ಎಲ್ಲ ರೋಗಿಗಳನ್ನು ಯೇಸುವಿನ ಪಾದದ ಬಳಿಗೆ ಇಟ್ಟರು. ಆಗ ಅವರೆಲ್ಲರನ್ನು, ಇಲ್ಲಿ ಇಂಗ್ಲಿಷಲ್ಲಿ ಗ್ರೇಟ್ ಮಲ್ಟಿಟ್ಯೂಡ್ ಎಂಬುದಾಗಿ, ಅವರೆಲ್ಲ ದೊಡ್ಡ ಸಮೂಹವನ್ನು, ರೋಗದಿಂದ ಬಂದಿರ್ತದೆ ಎಲ್ಲ ಸಮೂಹವನ್ನು ಯೇಸು ತನ್ನ ಒಂದೇ ಒಂದು ನುಡಿಯಿಂದ ಅವರೆಲ್ಲರನ್ನು ಗುಣಪಡಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ಒಂದು ಸಾಮಾನ್ಯವಾದಂಥ ಗುತ್ತಿಗೆದಾರನು, ಒಂದು ಪೀಸ್ ವರ್ಕ್ ಕಾಂಟ್ರಾಕ್ಟರ್, ತನ್ನ ಕೈ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥ, ಒಂದು ಕಾಲು ಮುರಿದುಕೊಂಡು ಬಿದ್ದಿರ್ತಕ್ಕಂಥ ಆ ಕೆಲಸಗಾರನ ನಿಮಿತ್ತ ತಾನು ಸಾಲವಾದರೂ ಪರವಾಗಿಲ್ಲ, ಅವನ ಚಿಕಿತ್ಸೆಯೆಲ್ಲ ತನ್ನ ಭುಜದ ಮೇಲೆ ಹೊತ್ತುಕೊಂಡು, ತನಗೆ ನಷ್ಟವಾದರೂ, ತನ್ನ ಕುಟುಂಬಕ್ಕೆ ಆಹಾರದ ಕೊರತೆ ಇದ್ರೂ ಬಡ್ಡಿ ಎಲ್ಲ ಕೊಟ್ಟು, ತನಗೆ ಎಷ್ಟು ಸಂಕಟವಾದರೂ ಕೂಡ ಆ ಒಂದು ಬಡ ಕೆಲಸಗಾರನಿಗೆ ಹೇಗೆ ದಯೆ ತೋರಿದನೋ ಅದಕ್ಕಿಂತ ಅಪಾರವಾದಂಥ ದಯೆ ನೀವು ನಂಬಿರುವಂಥ ಆ ಕರುಣಾಮಯನು, ಆ ರಕ್ಷಕನು ತೋರಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾವು ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ ಭಾಳ ಚೆನ್ನಾಗಿ. ಯಹೂದ್ಯರು ನೋಡ್ರಿ, ಯಹೂದ್ಯರಾಗಲಿ ಗ್ರೀಕರಾಗಲಿ ಯಾವ ಜಾತಿ ಜನಾಂಗದವರಲ್ಲಿ ಯಾವ ಭೇದ ಭಾವವೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಒಡೆಯನಾದ ಯೇಸು ಕ್ರಿಸ್ತನು ಕರ್ತನು, ಎಲ್ಲರಿಗೂ ಒಬ್ಬನೇ ಕರ್ತನು. ಆತನಿಗೆ ಮೊರೆ ಇಡುವವರು, ಆತನಿಗೆ ಮೊರೆ ಇಡುವವರೆಲ್ಲರಿಗೂ ಕೃಪೆ ತೋರುವ ಐಶ್ವರ್ಯವಂತನೆಂಬುದಾಗಿ. ಇಲ್ಲಿ ಒಂದು ಬಡ ಗುತ್ತಿಗೆದಾರನು ತಾನು ಅನಿವಾರ್ಯ, ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಹೋಗದೆ ಬಡ ಗುತ್ತಿಗೆದಾರನು ತನಗೆ ಸಾಲ ಮಾಡಿಕೊಂಡು ಆ ಕೆಲಸಗಾರನಿಗೆ ಚಿಕಿತ್ಸೆ ಕೊಟ್ಟಿರುವುದಾದರೆ, ಈತನು ಭೂಮಿ ಆಕಾಶಗಳಿಗೆ ಒಡೆಯನು, ವಿಶ್ವಕ್ಕೆ ಒಡೆಯನು. ಆತನು ಹೇಳ್ತಾ, ಬೈಬಲ್ ಹೇಳ್ತದೆ, ಆತನಿಗೆ ಮೊರೆ ಇಡುವರು, ಒಡೆಯನೇ ಎಂಬುದಾಗಿ ಮೊರೆ ಇಡುವವರಿಗೆ ಆತನು ಕೃಪೆ ತೋರುವ ಐಶ್ವರ್ಯವಂತನು. ನಮ್ಮ ಭಾಷೆಯಲ್ಲಿ ಧನಿ, ಕೃಪೆ ತೋರುವ ಧನವಂತನು ಎಂಬುದಾಗಿ. ಧನವಂತನು, ಒಡೆಯನು. ಹಲ್ಲೆಲೂಯ. ನನ್ನ ಪ್ರಿಯ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕಾಗಿ ಆತನ ಹೆಸರನ್ನು ಕರೆಯೋರು ಎಷ್ಟಕ್ಕೂ ಆಶಾಭಂಗ ಪಡುವುದಿಲ್ಲ. ಆತನ ನಾಮವನ್ನು ನೋಡ್ರಿ, ಆ ಕರ್ತನ ನಾಮವನ್ನು ಏಸಯ್ಯ ಎಂದು ಕರೆಯೋದರಿಂದ ಅವರಿಗೆ ರಕ್ಷಣೆ ಆಗುವುದೆಂಬುದಾಗಿ, ಅವರಿಗೆ ಪಾಪದಿಂದ ರಕ್ಷಣೆ, ಬದುಕುತ್ತಿರುವ ಜೀವನದಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಶಾಪದಿಂದ ರಕ್ಷಣೆ, ರೋಗಗಳಿಂದ ರಕ್ಷಣೆ, ವ್ಯಾಧಿಗಳಿಂದ ರಕ್ಷಣೆ, ನಷ್ಟಗಳಿಂದ ರಕ್ಷಣೆ. ಒಂದು ವೇಳೆ ತಪ್ಪಿಜಾರಿಯವರು ಯಾವುದೋ ಒಂದು ನಷ್ಟಕ್ಕೆ ಗುರಿಯಾದರೂ ಅಲ್ಲಿಂದ ಕೂಡ ರಕ್ಷಣೆ, ಮತ್ತು ಬದುಕುತ್ತಿರುವ ಜೀವನದಲ್ಲಿ ಅವರ ಆರ್ಥಿಕ ರಕ್ಷಣೆ, ಅವರ ದೇಹದ ರಕ್ಷಣೆ, ಅವರ ಮಾನಸಿಕ ಶಾಂತಿ ಸಮಾಧಾನದ ರಕ್ಷಣೆ, ಅವರಿಗೆ ಸುಕ್ಷೇಮದ ರಕ್ಷಣೆ, ಕೊನೆಗೆ ನಿತ್ಯ ಜೀವ ಅವರಿಗೆ ಮುದ್ರಿಸಿ, ಪರಲೋಕದ ಪರದೇಶಿಯ ವಾರಸತ್ವ ಅವರಿಗೆ ಮುದ್ರಿಸಿ, ಆ ಪರದೇಶಿಯಲ್ಲೂ ಕೂಡ ಅವರಿಗೆ ಸ್ಥಾನಮಾನ, ಕೊನೆಗೆ 1000 ವರ್ಷದ ಪರಿಪಾಲನದಲ್ಲಿ ಈ ಭೂಮಿ ಆಕಾಶ ಗತಿಸುವುದಂತರೂ ಆತನ 1000 ವರ್ಷದ ಪರಿಪಾಲನದಲ್ಲಿ ಮತ್ತೆ ತಿರುಗಿ ಭೂಮಿ ಮೇಲೆ ಆ ನಿತ್ಯ ಜೀವದ ವಾರಸತ್ವವು ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ನನ್ನ ಒಡೆಯನೇ, ನನ್ನ ಪ್ರಭುವೇ, ನನ್ನ ಯಜಮಾನನೇ ಯೇಸಯ್ಯ ಎಂಬುದಾಗಿ ನಿನ್ನ ಬಾಯಿಂದ ಒಪ್ಪಿಕೊಂಡು, ಹೇಳೋದು ಮಾತ್ರ ಅಲ್ಲ, ಒಪ್ಪಿಕೊಂಡು ಹೃದಯದಲ್ಲಿ ನಂಬೋದಾದರೆ ನಿನಗೆ ಎಲ್ಲ ವಿಷಯಗಳಲ್ಲಿ, ನಿನಗೆ ಶತ್ರುಗಳಿಂದ ರಕ್ಷಣೆ, ನಿನಗೆ ಕೇಡು ಮಾಡೋರಿಂದ ರಕ್ಷಣೆ, ನಿನಗೆ ದುಷ್ಟ ಶಕ್ತಿಗಳಿಂದ ರಕ್ಷಣೆ. ಯೇಸುವನ್ನು ಯಾವಾಗ ನೀನು ಒಡೆಯನೆಂಬುದಾಗಿ ಒಪ್ಕೊಳ್ತೀಯೋ. ಆದರೆ ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಮಾತು ಹೇಳ್ತಾ ಇದೆ, ಮತ್ತೇಸು ಸುವಾರ್ತೆ 7:21, ನನ್ನನ್ನು ಒಡೆಯನೇ, ಪ್ರಭುವೇ ಪ್ರಭುವೇ, ಕರ್ತನೇ ಕರ್ತನೇ ಎನ್ನುವರು ಪ್ರತಿಯೊಬ್ಬನೂ ಪರಲೋಕ ರಾಜ್ಯ ಸೇರುವುದಿಲ್ಲ, ಆದರೆ
ನನ್ನ ತಂದೆ ಚಿತ್ತಾನುಸಾರವಾಗಿ ನಡೆಯುವನು ಮಾತ್ರ ಆ ಪರಲೋಕ ರಾಜ್ಯ ಸೇರುವನು. ಆ ಪರಲೋಕ ರಾಜ್ಯದ ಎಲ್ಲ ಲಾಭಕ್ಕೆ ಅವನು ಬಾಧ್ಯನಾಗುವನು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಾಯಿಂದ ಯೇಸುವನ್ನು ಪ್ರಭುವೇ ಎಂಬ ಹೊಗಳೋದು, ಬಾಯಿಂದ ಯೇಸುವನ್ನು ಪ್ರಭುವೇ ಎಂದು ಹೇಳೋದು ರಿಂದ ಮಾತ್ರ ನಾವು ಬಾಧ್ಯರಾಗುವುದಿಲ್ಲ. ಆದರೆ ಹೃದಯದಿಂದ ಯೇಸುವನ್ನು ಸತ್ತವರೊಳಗೆ ಎಬ್ಬಿಸಲ್ಪಟ್ಟ ಪುನರುತ್ಥಾನನೆಂಬುದಾಗಿ ನಂಬಿ ಮನಸ್ಸೊಳಗಿಂದ ಏಸಯ್ಯ ನೀ ನನ್ನ ಒಡೆಯನೇ, ನೀ ನನ್ನ ಪ್ರಭುವೇ, ನೀ ನನ್ನ ಕರ್ತನೋ, ಇವೆಲ್ಲ ಸಮಾನಾರ್ಥಗಳ ಪದಗಳು, ಕರ್ತನು ಎಂದು ಬಾಯಿಂದ ಒಪ್ಪಿಕೊಳ್ಳೋದ್ರ ಮೂಲಕವಾಗಿ ಆ ಪರಲೋಕದ ಗೌರ್ಮೆಂಟ್ ನಿನಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಪೂರೈಸುವ ದಾಯಿತ್ವ ಆ ಗೌರ್ಮೆಂಟ್, ಆ ಪ್ರಭುತ್ವದ ಮೇಲೆ, ಪರಲೋಕ ರಾಜ್ಯದ ಆ ಪ್ರಭುತ್ವದ ಮೇಲೆ, ಆ ಪ್ರಭುತ್ವದ ಭುಜದ ಮೇಲೆ, ಆ ಯೇಸು ಕ್ರಿಸ್ತನ ಭುಜದ ಮೇಲೆ ಅದು ಬರುವಂಥದ್ದಾಗಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕಣ್ಣನ್ನು ಮುಚ್ಚನ, ಕರ್ತನಿಗೆ ಸಮರ್ಪಿಸೋಣ. ಒಳ್ಳೆ ದೇವರು ಎಷ್ಟು ಚೆನ್ನಾಗಿ ಒಂದು ಸಿಸ್ಟಮ್ ಮೂಲಕವಾಗಿ, ಒಂದು ವ್ಯವಸ್ಥೆ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾನೆ, ಇವಳ ವಿಶ್ವಾಸ ಬಹುಶ್ರೇಷ್ಠ ಎಂಬುದಾಗಿ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರ್ಯಾರು ಇವತ್ತು ಎಸಯ್ಯ ನೀ ನನ್ನ ಒಡೆಯನು, ನನ್ನ ಪ್ರಭು, ನನ್ನನ್ನು ಆಳುವವನು, ನನ್ನ ಪರಿಪಾಲಕನು, ನನ್ನ ಪೋಷಕನು, ನನ್ನ ರಕ್ಷಕನು ಎಂಬುದಾಗಿ ಎಷ್ಟು ಜನರೆಲ್ಲ ನನ್ನ ಜೊತೆಯಲ್ಲಿ ನಿನ್ನನ್ನು ಕೂಗುತ್ತಾ ಇದ್ದಾರೆ, ನಿನಗೆ ಮೊರೆ ಇಡ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರ ಕೂಗನ್ನು ಲಾಲಿಸು ಕರ್ತನೆ. ಯಾರ್ಯಾರು ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರ ಕಟ್ಟು, ಅವರ ಬಂಧುಗಳು, ಅವರ ಸೆರೆಗಳಿಂದ, ಅವರ ಎಲ್ಲ ನಾಶದಿಂದ ಕರ್ತನೆ ನೀನು ಬಿಡಿಸತಕ್ಕಂಥ ಸರ್ವಶಕ್ತನಾಗಿದ್ದಿ ಕರ್ತನೆ. ಎಸಯ್ಯ, ಎಷ್ಟೋ ಜನರು ಕಣ್ಣೀರಿನಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿ ಬಳಲುತ್ತಾ ಇದ್ದಾರೆ ರಾಜ. ಇವತ್ತು ನೀನನ್ನು ನಂಬಿಕೊಂಡು ಬಂದಿರತಕ್ಕಂಥ ಆ ಒಂದು ಶಿರೋಫುನಿಕೆಯಲಾಗಿರ್ತಕ್ಕಂಥ ಸ್ತ್ರೀಯನಂತೆ ಕರ್ತನೆ ಅವರು ನಂಬಿ ಬಂದಿದ್ದಾರೆ ಕರ್ತನೆ. ಆ ರೊಟ್ಟಿ ತುಂಡುಗಳು ಮೇಜಿನ ಕೆಳಗೆ, ಯಜಮಾನನ ಮೇಜಿನ ಕೆಳಗೆ ಬಿದ್ದಿರ್ತಕ್ಕಂಥ ರೊಟ್ಟಿ ತುಂಡುಗಳನ್ನು ತಿನ್ನುವ ಸೌಭಾಗ್ಯ ಆ ನಾಯಿಗಳಿಗಿದೆಯಲ್ಲ ಎಂಬುದಾಗಿ ಹೇಳಿರುವಾಗ, ಆ ನಿನ್ನ ವಿಶ್ವಾಸ ಬಹುಶ್ರೇಷ್ಠ ಎಂಬುದಾಗಿ ಹೇಳಿದಂತೆ ರಾಜ, ಆ ವಿನಯ, ವಿನಮ್ರತೆ, ಆ ತಗ್ಗಿಸುವಿಕೆ ಕರ್ತನೆ ನಮ್ಮಲ್ಲಿ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಸಯ್ಯ, ಯಾರ್ಯಾರು ಇವತ್ತು ಆ ಸ್ತ್ರೀಯನಂತೆ ನಂಬುತ್ತಾ ಇದ್ದಾರೆ ಕರ್ತನೆ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ದೇವರು ನಮ್ಮ ಒಡೆಯನು, ನಮ್ಮ ಯಜಮಾನನು, ನಮ್ಮ ಪಾಲಕನು, ನಮ್ಮ ಪೋಷಕನು, ಪರಿಪಾಲಕನು ಎಂಬುದಾಗಿ ಯಾರ್ಯಾರು ತನ್ನ ಬಾಯಿಂದ ಒಪ್ಪಿಕೊಂಡಿದ್ದಾರೆ ಕರ್ತನೆ, ಇವತ್ತಿಂದಲೇ ಅವರ ಕುಟುಂಬ, ಅವರ ಜೀವನ, ಅವರ ಬಾಳಿನ ಎಲ್ಲ ದಾಯಿತ್ವವನ್ನು ನೀನು ಹೊತ್ತುಕೊಂಡಿದ್ದೆ ಕರ್ತನೆ. ನಿನ್ನ ಜೀವಮಾನದ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹೊರಿಸು, ಆತನು ನಿನಗಾಗಿ ಚಿಂತಿಸುವನೆಂಬುದಾಗಿದೆ. ನಿನ್ನ ಅರಸನು, ನಿನ್ನ ಒಡೆಯನು ನಿನ್ನ ಬಗ್ಗೆ ಚಿಂತನೆ ಮಾಡ್ತಾನೆ. ನಿನ್ನ ಆಹಾರದ ಕುರಿತು, ನಿನ್ನ ಕೊರತೆಗಳದ್ದು ಈ ಒಡೆಯನು ಚಿಂತೆ ಮಾಡ್ತಾನೆ ಹೊರತು ನೀನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಅದೇ ಮಾತಿನ ನಿಮಿತ್ತವಾಗಿ ನಿನ್ನ ಚಿಂತಾಭಾರವನ್ನೆಲ್ಲ ಆತನ ಮೇಲೆ, ನಿನ್ನ ಒಡೆಯನ ಮೇಲೆ ಹಾಕು, ಆತನು ನಿನಗಾಗಿ ಚಿಂತಿಸ್ತಾನೆ. ಕರುಣಾಮಯನಾದ ದೇವರೇ, ಇವತ್ತು ಯಾರ್ಯಾರು ಕಷ್ಟ ಕಣ್ಣೀರುಗಳಲ್ಲಿ, ದುಃಖ ಬಾಧೆಗಳಲ್ಲಿ ಬಳಲ್ತಾ ಇದ್ದಾರೆ ಕರ್ತನೆ, ಅವರನ್ನು ಬಿಡುಗಡೆ ಮಾಡಿ ಕರ್ತನೆ, ಅವರನ್ನು ರಕ್ಷಿಸು ಕರ್ತನೆ. ಕರ್ತನೆ, ಯಾರ್ಯಾರು ಕರ್ತನೆ ಜೀವಮಾನ ಕಾಲದಲ್ಲಿ ಕರ್ತನೆ ಕೈ ಬಿಡಲ್ಪಟ್ಟಿದ್ದಾರೆ ಕರ್ತನೆ, ಅವರನ್ನು ಕೂಡ ಕರುಣಿಸು ಕರ್ತನೆ. ನಿನ್ನ ಗಾಯಗಳ ಹಸ್ತವನ್ನು ಚಾಚು ಕರ್ತನೆ. ಅವರ ಜೀವನದಲ್ಲಿ ನೀನೇ ತಂದೆ, ತಾಯಿ, ಸರ್ವಸ್ವವಾಗಿ ನಡೆಸ್ಕರ್ತನೆ. ಎಷ್ಟೋ ಜನರು ಕರ್ತನೆ ವೈದ್ಯರಿಂದ ಕೈ ಬಿಡಲ್ಪಟ್ಟಿದ್ದಾರೆ, ಸಂಬಂಧಿಕರಿಂದ ಕೈ ಬಿಡಲ್ಪಟ್ಟಿದ್ದಾರೆ, ಸ್ವಂತ ಜನರಿಂದ ಕೈ ಬಿಡಲ್ಪಟ್ಟಿದ್ದಾರೆ. ಆ ಒಂಟಿ ಆಗಿರುವ ಎಲ್ಲ ಜನರನ್ನು ಕರ್ತನೆ ಇವತ್ತು ಮುಟ್ಟಿ ಗುಣಪಡಿಸಿ ಅವರಿಗೆ ನೀನೇ ತಂದೆ, ತಾಯಿ ಕರ್ತನೆ, ನಿನ್ನ ಪ್ರಭುತ್ವ ಕರ್ತನೆ ಅವರ ಜೊತೆಯಲ್ಲಿ ಇದೆ ಎಂಬುದಾಗಿ ನಾವು ಆತ್ಮ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ರಾಜ. ಅವರನ್ನು ಕಾಪಾಡದೇವರು ಕರುಣಿಸು, ದಯ ತೋರಿಸು ರಾಜ. ಯಾರ್ಯಾರು ಸಂಕಟ ಬಂಧಕದಲ್ಲಿ, ದಾಸತ್ವದಲ್ಲಿದ್ದಾರೋ ಅವರೆಲ್ಲರನ್ನು ಬಿಡಿಸಿ, ರಕ್ಷಿಸಿ, ಕಾಯ್ದು ಕಾಪಾಡು. ಕರುಣಿಸು, ದಯ ತೋರಿಸು. ನಿನ್ನ ನಾಮನ ಮೇಪಡಿಸ್ಕೊ. ಕರುಣಾಮಯನಾದ ದೇವರೇ, ನೀನು ಒಳ್ಳೆ ದೇವರು ಕರ್ತನೆ, ನಿನ್ನ ಒಳ್ಳೆ ವರಗಳಿಂದ ತುಂಬಿ ಕರ್ತನೆ. ಯಾರ್ಯಾರು ಇವತ್ತು ಕೇಳಿದ್ದಾರೆ, ಹೌದು ಏಸಯ್ಯ, ಆ ಒಂದು ಅನ್ಯ ಮತಸ್ಥಳನ್ನು ಗುಣಪಡಿಸುವಷ್ಟಕ್ಕೂ ಅನಿವಾರ್ಯನಾಗಿ ಅನ್ಯ ಮತಸ್ಥಳು ಮಾಡಿದ ಹಾಗೆ ಕರ್ತನೆ ಎಷ್ಟೋ ಜನರು ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ ಕರ್ತನೆ, ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ, ನಿನ್ನನ್ನು ಕರ್ತನೆ ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ, ಕಳಕಳೆಯಿಂದ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರ ವಿಜ್ಞಾಪನೆಯನ್ನು ಕೇಳಿ ಅವರ ದುಃಖ ದಿನಗಳನ್ನು ಸಮಾಪ್ತ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಅನಾರೋಗ್ಯದ ದಿನಗಳನ್ನು ಸಂಪೂರ್ಣವಾಗಿ ಸಮಾಪ್ತ ಮಾಡಿ ಅವರಿಗೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಶುಭವಾಗಲಿ, ಮೇಲಾಗಲಿ ಕರ್ತನೆ.
ಈ ಸಂತೋಷದ ವಾರ್ತೆ, ಈ ಶುಭ ವಾರ್ತೆ ಅವರೆಲ್ಲರ ಮನಸ್ಸುಗಳನ್ನು ಗುಣಪಡಿಸಿ, ಅವರ ಆತ್ಮವಿಶ್ವಾಸವನ್ನು, ಅವರ ಮೇಲೆ ನಿನ್ನ ಮೇಲೆ ಇರತಕ್ಕಂಥ ನಂಬಿಕೆ ಇನ್ನೂ ಬಲಗೊಳಿಸಿ, ಚೈತನ್ಯಗೊಳಿಸಿ, ಅವರು ಇನ್ನೂ ಹೆಚ್ಚಾಗಿ ನಿನ್ನನ್ನು ಸೇವಿಸಿ, ನಿನ್ನನ್ನು ಆರಾಧಿಸಿ ಅನೇಕ ಜನರಿಗೆ ಈ ಒಂದು ಸಂದೇಶವು ಹಂಚಿ ಸಾರುವಂತೆ ಅವರಿಗೆ ಸಹಾಯ ಮಾಡಿ ಕರ್ತನೆ. ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ಸ್ತೋತ್ರ. ಇವತ್ತಿನ ಕರ್ತನೆ, ಈ ನೇರ ಪ್ರಸಾರವು ಕರ್ತನೆ, ನಿನ್ನ ಚಿತ್ತ ಎಷ್ಟು ದೊಡ್ಡದಾಗಿದೆ ಕರ್ತನೆ ರಾಜ. ಈ ನೇರ ಪ್ರಸಾರ ಪ್ರತಿಯೊಬ್ಬರ ಜನರ ಕಡೆ ತಲುಪಬೇಕೆಂಬುದಾಗಿ ನಿನ್ನ ಚಿತ್ತ ಖಂಡಿತವಾಗಿ ನೆರವೇರ್ತಾ ಇದೆ ಕರ್ತನೆ. ನೆರವೇರಿದಕ್ಕಾಗಿ ಸ್ತೋತ್ರ. ಒಬ್ಬನಾದರೂ ನಾಶವಾಗುವುದು ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಲ್ಲವೆಂಬುದಾಗಿ ಯೆಶಾಯ ನೀನು ಹೇಳಿದಿ. ಎಲ್ಲರೂ ರಕ್ಷಣೆ ಒಂದು ನಿತ್ಯ ಜೀವ ಪಡ್ಕೊಳ್ಳೋದೆ ನಿನ್ನ ಚಿತ್ತ. ಎಲ್ಲರಲ್ಲಿ ನೆರವೇರಲಿ ಎಂಬುದಾಗಿ ಹಾರೈಸುತ್ತಾ, ರಕ್ಷಣೆ ನಿತ್ಯ ಜೀವ ಸದಾಕಾಲ ನಿನ್ನ ಮಕ್ಕಳಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಯಾರ್ಯಾರು ಅನಾರೋಗ್ಯದಲ್ಲಿದ್ದರೆ ಅವರೆಲ್ಲರೂ ಗುಣಮುಖರಾಗಲಿ ಯೇಸು ನಾಮದಲ್ಲಿ. ಕಟ್ಟಡದ ಬಂಧಕದಲ್ಲಿದ್ದವರು, ದಾಸತ್ವದಲ್ಲಿದ್ದವರು, ಸಮಸ್ಯೆಗಳಲ್ಲಿ ಸಿಲುಕಿದ್ದವರು ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ಬಿಡುಗಡೆ ಆಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ವಂದನೆಗಳ ರಾಜ. ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಎಷ್ಟು ಜನರು ಇವತ್ತು ನನ್ನ ಜೊತೆಯಲ್ಲಿ ಏಕೀಭವಿಸಿ ಎಷ್ಟು ಜನರು ವೀಕ್ಷಿಸುವವರೆಲ್ಲರೂ ಪ್ರಾರ್ಥನೆ ಮಾಡಿದರೆ ಕರ್ತನೆ, ಅವರೆಲ್ಲರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು, ಬಿಡುಗಡೆಯನ್ನು ಕೊಟ್ಟು, ಸ್ವಸ್ಥತೆಯನ್ನು ಕೊಟ್ಟು, ಕರ್ತನೆ ಸಮಾಧಾನವನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಅವರ ಜೀವನಕ್ಕೆ ಆಶಾಕಿರಣವಾಗಿ ಕರ್ತನೆ ನೀನೇ ಅವರಿಗೆ ಒಡೆಯನಾಗಿ ನಡೆಸುತ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನ ಮಹಿಮೆಯನ್ನು ಸಲ್ಲಿಸ್ತಾ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ನನ್ನ ಪ್ರಿಯ ಸಹೋದರಿ ಸಹೋದರರೇ. ಈ ಸಂದೇಶವನ್ನು ಅನೇಕ ಜನರಿಗೆ ಹಂಚಿ ನಿಮ್ಮ ಜೀವಮಾನ ಕಾಲವೆಲ್ಲ ನೀವು ಕ್ಷೇಮವಾಗಿರಬೇಕೆಂಬುದಾಗಿ ನಾನು ಕೋರ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಗುಡ್ ಬೈ. ಪ್ರೈಸ್ ದಿ ಲಾರ್ಡ್ ಜೀಸಸ್.